ವೀಕ್ಷಕರೇ, ಇದು ನಿಮ್ಮ ಪಂಚಾಯಿತಿ, ಇದು ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಪಂಚಾಯಿತಿ. ರಾಜ್ಯದ ಜ್ವಲಂತ ಸಮಸ್ಯೆಗಳು, ವಿಚಾರಗಳ ಬಗ್ಗೆ ಪಂಚಾಯಿತಿ. ವಾದ ವಿವಾದ, ಚಿಂತನ ಮಂಥನ, ಬೇಕು ಬೇಡಗಳ ವಿಮರ್ಶೆ. ಪಂಚಾಯಿತಿ ಈ ಒಂದು ರಾಜ್ಯದ ಶಕ್ತಿ ಕೇಂದ್ರ. ಹೀಗಾಗಿ ಇವತ್ತಿನ ಪಂಚಾಯಿತಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಚಾರ ಜಾತಿ ಗಣತಿ. ಎಸ್, ಜಾತಿ ಗಣತಿ ಅಂತ ಸರ್ಕಾರ ನೇರವಾಗಿ ಹೇಳದೇ ಇದ್ರು, ಇದು ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳ ಸಮೀಕ್ಷೆ. ಹಾಗಾದ್ರೆ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಒಂದೊಂದು ಪಕ್ಷಕ್ಕೂ ತಮ್ಮದೇ ಆದಂತಹ ಅಭಿಪ್ರಾಯಗಳು ಇವೆ. ಆದ್ರೆ ಜಾತಿ ಗಣತಿ ಅನ್ನುವಂಥ ವಿಚಾರ ಯಾವಾಗ ಮುನ್ನೆಲೆಗೆ ಬರುತ್ತೋ ಅಲ್ಲಿ ಬಹಳಷ್ಟು ಪರ ವಿರೋಧ ವಾದಗಳು ಇರುತ್ತೆ. ಸದ್ಯ ಜಾತಿ ಗಣತಿ ರಾಜ್ಯದಲ್ಲಿ ನಡೀತಾ ಇದೆ. ಈಗಾಗಲೇ 85% ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆದರೂ ಬೆಂಗಳೂರಿನಲ್ಲಿ GBAದಲ್ಲಿ ಮಾತ್ರ ಸಮಸ್ಯೆಗಳ ಸರಮಾಲೆ ಹಾಗೆಯೇ ಮುಂದುವರಿತಾ ಇದೆ. ಕೋಟಿಗಟ್ಟಲೆ ಖರ್ಚು ಮಾಡಿ 10 ವರ್ಷಗಳ ಹಿಂದೆ ಒಂದು, ಮತ್ತು ಈಗ ಇನ್ನಷ್ಟು ಕೋಟಿಗಳನ್ನ ಖರ್ಚು ಮಾಡಿ ಮತ್ತೊಂದು. ಈ ಜಾತಿ ಗಣತಿ ಬೇಕಾ ಬೇಡವಾ ಅನ್ನೋ ಚರ್ಚೆ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲೂ ಕೂಡ ನಾವು ಈ ಜಾತಿ ಸಂಘರ್ಷ ವಿಚಾರದ ಬಗ್ಗೆ ಮಾತಾಡ್ತೀವಿ. ಜಾತಿ ಸಂಘರ್ಷ ವಿಚಾರದ ಪಂಚಾಯಿತಿಯಲ್ಲಿ ವೀಕ್ಷಕರೇ, ನೀವು ನೇರವಾಗಿ ಪಾಲ್ಗೊಳ್ಳೋಕೆ ಆಗೋದಿಲ್ಲ. ಆದರೆ ನಿಮ್ಮ ಪರವಾಗಿ, ರಾಜ್ಯದ ಜನರ ಪರವಾಗಿ ಬಹಳಷ್ಟು ಜನ ನಿಮಗೆ ದನಿ ಆಗೋದಕ್ಕೆ ನಮ್ಮೊಂದಿಗೆ ಇರ್ತಾರೆ. ಅದೇ ರೀತಿ ಪಕ್ಷಗಳ ನಾಯಕರುಗಳು ನಮ್ಮೊಂದಿಗೆ ಇರ್ತಾರೆ. ರಾಧಕ್ಕ ಪಂಚಾಯಿತಿಯಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಜಾತಿ ಸಂಘರ್ಷ. ಎಸ್, ಜಾತಿ ಸಂಘರ್ಷದ ಬಗ್ಗೆ ಮಾತಾಡೋದಕ್ಕೆ ಈಗ ರಾಜಕೀಯ ನಾಯಕರು ನಮ್ಮೊಂದಿಗೆ ಇದ್ದಾರೆ. ರಾಜಕೀಯ ನಾಯಕರನ್ನ ನಾನು ತಮಗೆ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೆ, ರಾಧಕ್ಕ ಪಂಚಾಯಿತಿಯಲ್ಲಿ ಹಲವಾರು ವಿಚಾರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನೀವು ನೇರವಾಗಿ ನಮ್ಮೊಂದಿಗೆ ಪಾಲ್ಗೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ತಮ್ಮ ಪರವಾಗಿ ಮಾತಾಡೋದಕ್ಕೆ ಸಾಕಷ್ಟು ಜನ ಆಡಿಯನ್ಸ್ ನಮ್ಮೊಂದಿಗೆ ಇದ್ದಾರೆ. ಇವತ್ತು ಜಾತಿ ಸಂಘರ್ಷದ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್, BJP, JDS ಸೇರಿದಂತೆ ನಾರ್ಮಲ್ ಪಬ್ಲಿಕ್ ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಇತ್ತೀಚೆಗಷ್ಟೇ ಮತ್ತೆ MLC ಆಗಿರುವಂತಹ ವಿಧಾನ ಪರಿಷತ್ ಸದಸ್ಯರು ರಮೇಶ್ ಬಾಬು ಅವರು ಸರ್, ಕಾಂಗ್ರೆಸ್ ಪಕ್ಷದಿಂದ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ರಾಧಕ್ಕ ಪಂಚಾಯಿತಿಯಲ್ಲಿ ಪಾಲ್ಗೊಳ್ಳೋದಕ್ಕೆ JDSನ ವಿಧಾನ ಪರಿಷತ್ ಸದಸ್ಯರಾದಂತಹ ಶರವಣ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಇನ್ನು BJPಯ ನಾಯಕರು, ವಕ್ತಾರರಾದಂತಹ ಅಶೋಕ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ಅಶೋಕ್ ಗೌಡ್ರೆ, ತಮಗೂ ಕೂಡ ಸ್ವಾಗತ. ಮೊದಲನೆಯದಾಗಿ ಜಾತಿ ಗಣತಿ ಈಗಲೂ ನಡೀತಾ ಇದೆ. ಈ ಸ್ಟುಡಿಯೋಗೆ ಬರೋದಕ್ಕಿಂತ ಮುಂಚೆ ಫ್ರೆಶ್ ಆಗಿ ದಾವಣಗೆರೆಯಲ್ಲಿ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಟೀಚರ್ಸ್. ಯಾಕೆ ಅಂತಂದ್ರೆ, ನೋಡಿ, ನೀವು KEB ಅವರು ಗೇಟ್ಗೇನೋ ಚೀಟಿ ಅಂಟಿಸ್ ಹೋಗ್ತಾ ಇದ್ದೀರಾ. ಆದ್ರೆ ಯಾವ ಗೇಟ್ ಅಂಟಿಸಿದಿರೋ ಆ ಮನೆಗಳನ್ನ ಟ್ರೇಸ್ ಮಾಡಕ್ ನಮ್ಗೆ ಆಗ್ತಾ ಇಲ್ಲ. ನೀವು KEB ಆಫೀಸರ್ಸು ಅಥವಾ ಎಂಪ್ಲಾಯೀಸ್ ಯಾರಿದ್ದೀರಿ, ನೀವು ನಮ್ಮ ಜೊತೆಗೆ ಬಂದ್ಬಿಡಿ. ನಮ್ಮ ಜೊತೆಗೆ ಬಂದು ಮನೆಗಳನ್ನ ತೋರಿಸಿ ನಾವು ಸಮೀಕ್ಷೆ ಮಾಡ್ತೀವಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಸ್ಟುಡಿಯೋಗೆ ಬರೋದಕ್ಕಿಂತ ಮುಂಚೆ ಆಗ್ತಾ ಇರುವಂತಹ ಪ್ರೊಟೆಸ್ಟ್. ಸೊ ಅಲ್ಲಲ್ಲಿ ಕೆಲವು ಅಪಸ್ವರಗಳಿವೆ, ಅಲ್ಲಲ್ಲಿ ತಗಾದೆಗಳಿವೆ, ಅಲ್ಲಲ್ಲಿ ಮಿಶ್ರ ಪ್ರತಿಕ್ರಿಯೆಗಳಿವೆ. ಹಾಗಾದ್ರೆ ಈ ಜಾತಿ ಗಣತಿ ಎಲ್ಲಿಯವರೆಗೆ ಬಂದಿದೆ ಅನ್ನೋದರ ಬಗ್ಗೆ ನಾನು ಮಾಹಿತಿ ತೆಗೆದುಕೊಳ್ಳೋಕೆ ಇಷ್ಟಪಡ್ತೀನಿ. ರಮೇಶ್ ಬಾಬು ಸರ್, ಭಾಳಷ್ಟು ಪ್ರತಿರೋಧಗಳಿವೆ, ವಿರೋಧಗಳಿವೆ, ಅಡೆತಡೆಗಳಿವೆ. ಮಿನಿಮಮ್ ಮೂಲ ಸೌಕರ್ಯಗಳ ಕೊರತೆ ಇದೆ ಅಂತ ಕೆಲವ್ರ ಕಡೆ ಟೀಚರ್ಸ್ ಎಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರೊಟೆಸ್ಟ್ ನಡೀತಾ ಇದೆ. ಈ ಮಧ್ಯೆ ಎಲ್ಲಿಯವರೆಗೆ ಬಂದಿದೆ ಜಾತಿ ಗಣತಿ ಸರ್? ಮೊದಲನೇದಾಗಿ ಗ್ಯಾರಂಟಿ TV ವತಿಯಿಂದ ಏನು ಪಂಚಾಯಿತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀರಾ, ನಿಮಗೆ ಶುಭ ಹಾರೈಕೆಯನ್ನು ನಾನು ವೈಯಕ್ತಿಕವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾಡ್ತೇನೆ. ಎರಡನೇದು, ತಾವೇನೀಗ ಒಂದು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಇದ್ದೀರಾ, ಒಂದು ಅದರಲ್ಲಿ ತಿದ್ದುಪಡಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥದ್ದು ಜಾತಿ ಗಣತಿ ಅಲ್ಲ. ಜಾತಿ ಗಣತಿ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಅವಕಾಶ ಇಲ್ಲ. ಜಾತಿ ಗಣತಿ ಮಾಡೋಂಥದ್ದು ಕೇಂದ್ರ ಸರ್ಕಾರ. ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥದ್ದು ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ. ಇಟ್ ಈಸ್ ಎ ಅಟಾನಮಸ್ ಬಾಡಿ. ರಾಜ್ಯ ಸರ್ಕಾರ ಇಂಟೆಸ್ಟ್ ಮಾಡಿರ್ತಕ್ಕಂಥ ಒಂದು ಕಾರ್ಯದ ನಿಮಿತ್ತ ಅವರು ಹಿಂದುಳಿದ ಏನು ಸಮುದಾಯಗಳಿದ್ದಾವೆ ಅಥವಾ ಜನರಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ, ನಾಟ್ ಇವನ್ ಆರ್ಥಿಕ ಸಮೀಕ್ಷೆ ಮಾಡೋದಕ್ಕೂ ಅವಕಾಶ ಇಲ್ಲ. ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಹಿಂದೆ ಕಾಂತರಾಜುರವರು ಏನು ಒಂದು ವರದಿಯನ್ನು ಕೊಟ್ಟಿದ್ದರು, ಅದು ಬೇರೆ ಬೇರೆ ಕಾರಣಕ್ಕೆ ಸರ್ಕಾರ 10 ವರ್ಷ ಅದು ಕಾಲಾವಧಿ ಆಗಿರೋದ್ರಿಂದ
10 ವರ್ಷಕ್ಕೊಂದ್ಸಲ ಹೊಸದಾಗಿ ಸಮೀಕ್ಷೆಗಳನ್ನ ಮಾಡಬೇಕಂತೇಳಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಇರೋ ಕಾರಣಕ್ಕೋಸ್ಕರ ಈ ಹೊಸದಾಗಿ ನಾನು ಸ್ವಲ್ಪ ನಿಮ್ಮನ್ನ ತಡಿತೀನಿ ಸರ್. ಐ ಡು ಅಗ್ರಿ, ಇದು ಜಾತಿ ಗಣತಿ ಅಲ್ಲದೇ ಇರಬಹುದು. ಆದರೆ ಈಗ ರಾಜ್ಯ ಸರ್ಕಾರಗಳಿಗೆ ಜಾತಿ ಗಣತಿ ಮಾಡುವಂತ ಅಧಿಕಾರ ಇಲ್ಲ. ಆದರೆ OBC ಮತ್ತು SC ST ವಿಚಾರದಲ್ಲಿ ತಾವು ಕೂಡ ಜಾತಿ ಗಣತಿ ಮಾಡುವಂತ ಅಧಿಕಾರವನ್ನ ಹೊಂದಿರ್ತೀರಿ. ಇವತ್ತು ತಾವು ಮನೆ ಮನೆಗೂ ಹೋಗಿ ನೀವು ಲಿಂಗಾಯತರ, ನೀವು ಒಕ್ಕಲಿಗರಲ್ಲಿ ಯಾವ ಸಬ್ ಕಾಸ್ಟು, ನೀವು ಲಿಂಗಾಯತರಲ್ಲಿ ಸಬ್ ಕ್ಯಾಸ್ಟ್ ಯಾವುದು, ಅದರ್ ದೆನ್ OBC ಆ್ಯಂಡ್ SC ST ಆ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇರುವಂತ ಉದ್ದೇಶ ಏನು? ಹಾಗಾದ್ರೆ ಇದು ಜಾತಿ ಗಣತಿ ಅಲ್ಲದಿದ್ರೆ ದಟ್ ಈಸ್ ವಾಟ್ ಐ ಪರ್ಟಿಕ್ಯುಲರ್ಲಿ ಸ್ಟೇಟೆಡ್ ಟು ಯು. ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ಅನುಗುಣವಾಗಿ ಇಂದಿರಾ ಸಹಾನಿ ಪ್ರಕರಣದಲ್ಲಿ ಪ್ರತಿ ರಾಜ್ಯಗಳು ಹಿಂದುಳಿದ ವರ್ಗಗಳ ಆಯೋಗಗಳನ್ನ ರಚನೆ ಮಾಡಿದ್ದಾವೆ. ಇಂಥ ಆಯೋಗಗಳು 10 ವರ್ಷಕ್ಕೊಮ್ಮೆ, ಅದು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಮತ್ತೊಂದು ಸರ್ಕಾರ ಇರ್ಬೋದು, ಪ್ರತಿ 10 ವರ್ಷಕ್ಕೊಮ್ಮೆ ಈ ಥರದ ಸಮೀಕ್ಷೆಗಳನ್ನ ಮಾಡೋವಂಥದ್ದು ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಒಳಪಟ್ಟಿರ್ತಕ್ಕಂಥದ್ದು. ಎಲ್ಲಾ ಜಾತಿ ಸಮುದಾಯಗಳ ಎಲ್ಲ ಸಮುದಾಯಗಳನ್ನ ಅಲ್ಲಿ ಬೈಫರ್ಗೇಷನ್ ಇಲ್ಲ. ಇದು ಜಾತಿ ಸಮೀಕ್ಷೆ ಅಲ್ಲ, ಅದನ್ನೇ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಲಿಂಗಾಯತ, ಬ್ರಾಹ್ಮಣ, ಒಕ್ಕಲಿಗ ಪ್ರಶ್ನೆ ಬರೋದಿಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಜನರ ಆರ್ಥಿಕ ಸ್ಥಿತಿಯನ್ನು ಹೊರತುಪಡಿಸಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವ್ರಿಗೇನೇನು ಅವಕಾಶಗಳಿದೆ, ರಾಜಕೀಯ ಪ್ರಾತಿನಿಧ್ಯ ಏನು ಸಿಕ್ಕಿದೆ, ಅವ್ರ ಹಿನ್ನೆಲೆ ಏನು, ಕೃಷಿಕ ಕುಟುಂಬದಿಂದ ಬಂದಿದ್ದಾರಾ, ಅವರ ಕುಟುಂಬದ ಆದಾಯ ಏನಿದೆ, ಅವ್ರಿಗೆ ಸರ್ಕಾರಿ ಸೌಲಭ್ಯಗಳೇನಾದ್ರು ಸಿಕ್ಕಿದೆಯಾ, ಸಿಕ್ಕಿಲ್ವಾ, ಸಿಗದಲ್ಲೇ ಇದ್ದರೆ ಸರ್ಕಾರ ಏನು ಮಾಡಬೇಕು. ಇವತ್ತು ಈಗಾಗಲೇ ಮಹಾರಾಷ್ಟ್ರದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ವೋಚ್ಚ ನ್ಯಾಯಾಲಯ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಕೊಡಬೇಕಾದ್ರೆ ಎಂಪಿರಿಕಲ್ ಡಾಟಾ ಇಲ್ಲದರಿಂದ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಂದು ಆದೇಶವನ್ನು ಮಾಡಿದ್ದಾರೆ. ಅದೇ ಥರ ಕರ್ನಾಟಕದಲ್ಲಿ ಆಲ್ರೆಡಿ ದೇರ್ ಇಸ್ ಎ ಡಾಟಾ. ಅದಕ್ಕೆ ಪೂರಕವಾಗಿ ಇವತ್ತು ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಕೊಟ್ಟು ಏನು ಇಂದಿನ ಕಾಂತರಾಜರವರ ವರದಿ ಈಗಾಗಲೇ 10 ವರ್ಷ ಆಗಿದ್ದರಿಂದ, ಯಾಕೆಂದರೆ 2015ರಲ್ಲಿ ಕಾಂತರಾಜರವರ ಸಮಿತಿಯನ್ನು ರಚನೆ ಮಾಡಿ ವರದಿಯನ್ನು ತೊಗೊಂಡಂಥದ್ದು. ವರದಿ ಸಬ್ಮಿಟ್ ಮಾಡಿದ್ದು ಲೇಟ್ ಆಗಿದೆ, ಬಿಟ್ಟರೆ ವರದಿ ತಯಾರಿಕೆ ಮಾಡಿ 10 ವರ್ಷ ಆಗಿತ್ತು. ಹಾಗಾಗಿ ಕ್ಯಾಬಿನೆಟ್ ಸರ್ಕಾರ ಕೊಟ್ಟಿದ್ದಾರೆ, ರಿಜೆಕ್ಟ್ ಆಗಿಲ್ಲ, ಸರ್ಕಾರ ಕೊಟ್ಟಿದ್ದಾರೆ. ಅದೀಗ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಇಲ್ಲ, ನಿಮ್ಮ ಹತ್ರ ಅಂತೂ ಇಲ್ಲ, ನನ್ನ ಹತ್ರನೂ ಇಲ್ಲ. ಆಮೇಲೆ ಬರ್ತೀನಿ, ಈ ವರದಿ ಇದು ಮುಗಿಸ್ತೀನಿ. ನಾನು ಪ್ರಸ್ತಾಪ ಮಾಡಿದಲ್ಲ, ಈಗ ವಿಷಯ ಹೇಳ್ಬೇಕಲ್ಲ. ಕಾಂತರಾಜು ವರದಿಯ ನಂತರ ಇವತ್ತು ಏನು ಕ್ಯಾಬಿನೆಟ್ ತೀರ್ಮಾನಕ್ಕೆ ಅನುಗುಣವಾಗಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಮಧುಸೂದನ್ ನಾಯ್ಕರವ್ರನ್ನ, ವಕೀಲರಂಥ ಮಧುಸೂದನ್ ನಾಯ್ಕರವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಮತ್ತು ಪೂರ್ತಿ ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಆ ಕಮಿಟಿನಲ್ಲಿ ಲಿಂಗಾಯತ ಸಮುದಾಯದ ಪ್ರತಿನಿಧಿನೂ ಒಬ್ಬ ಸದಸ್ಯರಾಗಿದ್ದಾರೆ, ಒಕ್ಕಲಿಗ ಸಮುದಾಯದ ಒಬ್ಬ ಸಮುದಾಯದ ಪ್ರತಿನಿಧಿಯಾಗಿದ್ದಾರೆ, ಮತ್ತು ಬೇರೆ ಸಮುದಾಯಗಳ ಪ್ರತಿನಿಧಿಗಳು ಇದ್ದಾರೆ. ಆಯೋಗದ ಆ್ಯಕ್ಟ್ ಪ್ರಕಾರ ಮಾಡಿದ್ದಾರೆ. ಅವರೀಗ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ ನಡೀತಾ ಇದೆ. ಕೆಲವು ಪ್ರಕರಣಗಳಲ್ಲಿ ಈ ಥರದ ಅಪಸ್ವರಗಳು ಬಂದಿರ್ಬೋದು. ಎಸ್ ಶರವಣ ಅವರೇ, JDS ಈ ಜಾತಿ ಗಣತಿ ಅಥವಾ ಈ ಸಮೀಕ್ಷೆಯನ್ನ ಯಾವತ್ತೂ ಕೂಡ ವಿರೋಧಿಸಿಲ್ಲ. ಆದರೆ ಅಲ್ಲಲ್ಲಿ ಕೇಳಿ ಬರ್ತಾ ಇರುವಂತಹ ಅಪಸ್ವರಗಳು ಮತ್ತು ಎರಡನೇ ಟೈಮ್ ಈಗ 10 ವರ್ಷ ಆದಮೇಲೆ 10 ವರ್ಷದ್ದು ಇತ್ತೀಚೆಗೆ ತಗೊಂಡ್ರು, ಮತ್ತು ಅದನ್ನು ಬಿಟ್ಟರು, ಮತ್ತೀಗ ಇನ್ನೊಂದು. ಸೊ ಇಲ್ಲಿ ವ್ಯಯವಾಗ್ತಾ ಇರುವಂತಹ ಸಿಬ್ಬಂದಿಗಳ ಸಮಯ, ಶಕ್ತಿ ಮತ್ತು ಹಣ, ಅದ್ರ ಬಗ್ಗೆ ತಕರಾರಿದೆ JDSಗೆ. ಸೊ ಈಗಲೂ ಕೂಡ ಈ ಜಾತಿ ಗಣತಿಯನ್ನು ತಾವು ಪುರಸ್ಕರಿಸ್ತಿರೋ, ನಿರಾಕರಿಸ್ತಿರೋ? ಬಹುಶಃ ಸಾಮಾಜಿಕ ಶೈಕ್ಷಣಿಕ ಈ ಒಂದು ಗಣತಿ ಏನಿದೆ, ವರದಿ, ಇದು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ತನ್ನ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡು ಇವತ್ತು ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಮಾಡುವಂಥ ಒಂದು ತಂತ್ರಗಾರಿಕೆ ಅಂತ ಹೇಳಿ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾತಕ್ಕೆ ಅಂದರೆ ಹಿಂದೆ ನಮ್ಮದೇ ಸಮ್ಮಿಶ್ರ ಸರ್ಕಾರ, ಕಾಂಗ್ರೆಸ್ಸು JDS ಸರ್ಕಾರ, 2018ರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಸೊ ಕಾಂತರಾಜ್ ವರದಿಯನ್ನು ಸಬ್ಮಿಟ್ ಮಾಡಿದರು. ಆ ವರದಿಯನ್ನು ಸದನದಲ್ಲೇ ಆಗಲಿ, ಸರ್ಕಾರ ವತಿಯಿಂದ ಆಗಲಿ ಅದನ್ನು ಮಂಡನೆ ಮಾಡಲಿಕ್ಕೆ ಇದೇ ಸಿದ್ದರಾಮಯ್ಯನವರು ಒಪ್ಪಿರಲಿಲ್ಲ. ಹೌದು, ಕುಮಾರಸ್ವಾಮಿ ಅವರು ಒಪ್ಪಿದ್ರು. ಸಿದ್ದರಾಮಯ್ಯನವರು ಮತ್ತು ಅವರ ಕ್ಯಾಬಿನೆಟ್ ಮಂತ್ರಿಗಳು ಯಾರ್ಯಾರು ಇದ್ರು, ಯಾರು ಕೂಡ ಒಪ್ಪಿಗೆ ಕೊಡಲಿಲ್ಲ. ಅನೇಕ ಬಾರಿ ಅಲ್ಲ, ಅವರು ಅವಾಗ ನಮ್ಮ ಪಕ್ಷದಲ್ಲೇ ಇದ್ರು. ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ನಿರಾಕರಿಸಿದ್ರ ಸಿದ್ದರಾಮಯ್ಯನವರು ಸುಳ್ಳು. ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ರೇನೋ ಅವಾಗ ಅವರು ಸುಳ್ಳು. ಈಗ ಅವರೊಂದು ಮಾತನ್ನ ಹೇಳಿದ್ರು, ಅಷ್ಟಕ್ಕೆ ನಾನು ನಿಮ್ಮನ್ನ ನಿಲ್ಲಿಸ್ಬಿಟ್ಟು ಅವ್ರದ್ದು ಕಂಪ್ಲೀಟ್ ಆದ್ಮೇಲೆ ಸುಳ್ಳು ಅಂತಲ್ವಾ ಸರ್? ಸುಳ್ಳಂತೆ 100ಕ್ಕೂ 200% ಕುಮಾರಸ್ವಾಮಿ ಅವರು ಅನೇಕ ಬಾರಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಅವ್ರು ಏನೇ ಮಾಡಿದ್ರು ಕೂಡ ಅವ್ರ ಅನುಮತಿ ಇಲ್ಲದೆ ನಾವು ಏನೂ ಮಾಡಕ್ ಆಗಿರ್ಲಿಲ್ಲ.
ನಾನು ಮುಖ್ಯಮಂತ್ರಿಯಾಗಿ ಹೆಬ್ಬಟ್ಟು ಮುಖ್ಯಮಂತ್ರಿಯಾಗಿ ನಾನು ಕೆಲಸ ಮಾಡಿದ್ದೀನಿ ಅಲ್ಲ, ಅಂತ ಹೇಳಿ ಅನೇಕ ಎಂತದೋ ಬಾರಿ ಕೂಸು ಹೇಳಿದ್ದಾರೆ. ಅಂದ್ರಲ್ಲ ಅವ್ರು, ಎಂತದೋ ಇರ್ಲಿ, ಕೂಸು. ಈ ವಿಚಾರ ಆವತ್ತು ಅದೇನಾದ್ರು ಆಗಿದ್ದಿದ್ರೆ ಆವತ್ತು ಅದು ರಿಪೋರ್ಟ್ ಮಂಡನೆ ಆಗ್ತಾ ಇತ್ತು ಸದನದಲ್ಲಿ. ಒಂದು ಎರಡನೇದು, ಯಾಕೆ ಸಿದ್ದರಾಮಯ್ಯ ಅವ್ರು ಯಾಕೆ ನಿರಾಕರಿಸಿದ್ರು ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಅವ್ರು ಏನಾದ್ರು ಡಿಸ್ಕಸ್ ಮಾಡಿದಾರಾ? ಡಿಸ್ಕಸ್ ಅದು ಮಾಡಿಲ್ಲ. ಆಗುವಂತ ತೊಂದ್ರೆ ಏನಾಗಿತ್ತು? ಅದನ್ನೇ ಅಥವಾ ಕ್ರೆಡಿಟ್ ಅವ್ರಿಗೆ ಬೇಕು ಅಂತ ಬೇಡ ಅಂದ್ರ? ಅದನ್ನೇ ಈಗ ಅನೇಕ ಒತ್ತಡಗಳು ಸಿದ್ದರಾಮಯ್ಯನವರು ಕೂಡ ಇತ್ತಲ್ಲಿ. ಇದನ್ನ ನಾವು ಮಾಡಬಾರ್ದು. ಕಾಂತರಾಜ್ ವರದಿ ಅಂತ ಏನು ಅದು ಸಮೀಕ್ಷೆ ಆಗಿತ್ತು, 425 ಕೋಟಿ ಖರ್ಚಾಗಿರತಕ್ಕಂಥದ್ದು ಸರ್ಕಾರದ ಹಣ. ಅದಕ್ಕೋಸ್ಕರ ಅದನ್ನ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದಿಂದ ನಮಗೆ ತೀರ್ಮಾನ ಆಗಿತ್ತು. ಆದ್ರೆ ಸಮ್ಮಿಶ್ರ ಸರ್ಕಾರ ಅಲ್ವಾ, ನಾವು ಏನು ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಆಗ್ತಿರ್ಲಿಲ್ಲ. ಮಾಡಬಾರ್ದು, ನೀವು ಕ್ರೆಡಿಟ್ ನಿಮಗೆ ಸಿಗಬಾರ್ದು ಅಂತ. ಹೌದು, ಮುಖ್ಯಮಂತ್ರಿಗಳು ಕುಮಾರಣ್ಣವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲ ಈ ರಾಜ್ಯದ ಜನರಿಗೆ ಗೊತ್ತಿತ್ತು. ಅದರಿಂದ ಇದನ್ನು ಕೂಡ ಮಾಡಕ್ಕೆ ತಡೆ ಹಾಕಿದ್ರು. ಅದು ಬಿಟ್ಟು ಇವತ್ತಿನ ದಿನ ಈ ಒಂದು ಗಣತಿ ಮಾಡುವಂತ ಅವಶ್ಯಕತೆ ಇತ್ತ ಅನ್ನೋದು ರಾಜ್ಯದ ಜನರ ಮನಸ್ಸಲ್ಲಿ ಉಳಿದಿರತಕ್ಕಂಥ ಪ್ರಶ್ನೆ. ಯಾತಕ್ಕೆ ನಾನು ಇದನ್ನ ಕೇಳ್ತೀನಿ ಅಂದ್ರೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರೇ, ಅವ್ರ ಮನೆಗೆ ಹೋದಾಗ ಏನಪ್ಪ ಏನೇನೋ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ದೀರಿ, ಇವೆಲ್ಲ ಯಾಕಪ್ಪ ಕೇಳ್ತೀರಿ? 60 ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ. ಹೈಕೋರ್ಟು ಯಾರದೇ ಆಗ್ಲಿ ಇಂಥ ವಿಚಾರಗಳನ್ನ ಬಹಿರಂಗ ಪಡಿಸಬಾರ್ದು ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಅದು ಕೂಡ ನಮ್ ಕಣ್ಮುಂದೆ ಇರತಕ್ಕಂಥದ್ದು ಅಲ್ವಾ? ಅಂತ ಸಂದರ್ಭದಲ್ಲಿ ಒಬ್ಬ ಉಪಮುಖ್ಯಮಂತ್ರಿ ಮನೆಗೆ ಹೋಗಿ ಇವತ್ತು ನೀವು ಈ ತರ ಒಂದು ಸರ್ವೆ ಸಮೀಕ್ಷೆಯನ್ನ ಮಾಡಿದಾಗ ಸರ್ಕಾರದ ವಿರುದ್ಧವಾಗಿ ಏನ್ ಸಂದೇಶ ಕೊಡ್ತೀರಿ? ಇವತ್ತು ಏನಾಗಿದೆ ಸಿದ್ದರಾಮಯ್ಯನವರಿಗೆ, ಅಲ್ಲ ರೀ, ಮಕ್ಕಳ ಅಡ್ಮಿಷನ್ ಮಾಡೋದಕ್ಕೆ ನೀವು ಒಂದೊಂದ್ ತಾಸು ಲೈನಲ್ಲಿ ನಿಂತ್ಕೊಂಡು ಬೆಳಗ್ಗಿಂದ ಸಂಜೆವರೆಗೂ ಕಾಯ್ತೀರಾ, ಇಲ್ಲ ರಾತ್ರಿಯಿಂದ ಬೆಳಗ್ಗೆವರೆಗೂ ನಿಂತ್ಕೊಳ್ತೀರಾ? ಅದೇ ನಿಮ್ಮ ಸ್ಥಿತಿಗತಿಗಳ ಉದ್ಧಾರಕ್ಕಾಗಿ ಕಲ್ಯಾಣಕ್ಕಾಗಿ ಮಾಡುವಂತಹ ಈ ಒಂದು ಸಮೀಕ್ಷೆಗೆ 1 hour ಟೈಮ್ ಕೊಡಕ್ ಆಗಲ್ವಾ ನೀವು ಅಂತ ಎಲ್ಲಾರನ್ನೂ ಸೇರಿಸಿದಂತೆ DCM ಅವ್ರನ್ನೂ ಸೇರಿದಂತೆ ಅವ್ರು ಹೇಳಿದ್ರು. ಸೊ ಸ್ವಲ್ಪ ನಮ್ಮ ಉದ್ಧಾರಕ್ಕಾಗಿ, ನಮ್ಮ ಕಲ್ಯಾಣಕ್ಕಾಗಿ ಅಲ್ಲಲ್ಲ ಅದೆಲ್ಲ ಮಾಡ್ಲಿ, ಸಮಯ ಕೊಡಕ್ ಅವ್ರೇನು ಅಲ್ಲಿ ತೊಂದರೆ ಮಾಡಿಲ್ಲ. ಅಲ್ಲ 60 ಕ್ವಶನ್ ಅಂದ್ರಲ್ಲ, ಅದನ್ನ ಕ್ವಶನ್ ಇದೆಯಲ್ಲ, ಆ ಕ್ವಶನ್ ಕೇಳುವಂತ ಕ್ವಶನ್ ಅಂದ್ರೆ ದಾಟಿ ಆ ಶೈಲಿ ಅದು ಸರಿಯಾದ ರೀತಿಯಲ್ಲಿ ಇಲ್ಲ ಅನ್ನೋದು ಅವರ ಆರೋಪ ಇತ್ತು. ಈಗ ಟೀಚರ್ಸ್ ಅದು ಹೇಳ್ಕೊಡ್ಬೇಕಾ, ಯಾವ ಸ್ಟೈಲ್ ಅಲ್ಲಿ ಕೇಳಬೇಕು ನೀವು, ಯಾವ ದಾಟಿಯಲ್ಲಿ ಕೇಳಬೇಕು ನೀವು? ಸರ್ಕಾರ ಏನ್ ಪಟ್ಟಿ ಮಾಡಿ ಕೊಟ್ಟಿದೆ, ಇಂಥದನ್ನ ಕೇಳಬೇಕು, ಇಂಥದನ್ನೆಲ್ಲ ಕೂಡ ಅವರು ಲೈನ್ ಅಪ್ ಮಾಡಿರ್ತಾರೆ. ಗೊತ್ತಾಯ್ತು ಸರ್, ಅದಕ್ಕೆ ಕಟ್ ಮಾಡಿದ್ದಾರೆ ಈಗ. ಹೌದು, ಅದು ಈಗ ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಹೇಳಿದ ಮೇಲೆ ಕೋಳಿ ಇದೆಯಾ, ಹೌದು, ನಿಮ್ಮನೇಲಿ ಕುರಿ ಇದೆಯಾ, ಅದೆಲ್ಲ ಕೇಳಿದ್ದಾರೆ. ಬೆರಣಿ ತರ್ತೀರಾ, ಬೆರಣಿ ಮಾರ್ತೀರಾ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಆಮೇಲೆ ಅವರ ವೈಯಕ್ತಿಕ ವಿಚಾರ ಕೂಡ ಕೇಳಿದ್ದಾರೆ. ಅವರ ವೈಯಕ್ತಿಕ ವಿಚಾರನೂ ಕೇಳಿದ್ದಾರೆ. ಬಂಗಾರ ಎಷ್ಟಿದೆ ಈಗ ನೋಡಿ, ಬಂಗಾರ ಇಟ್ಕೊಂಡಿದ್ದೀರಾ ನೀವು. ನಿಮ್ ಮಿಸಸ್ ನ ಹೋಗ್ಬಿಟ್ಟು ನಿಮ್ಮ ಹತ್ರ ಎಷ್ಟು ಬಂಗಾರ ಇದೆ ಅಂದ್ರೆ ಹೇಳ್ತಾರ ಅವರು, ನಮ್ಮ ಹತ್ರ ಅಂಗಡಿನೇ ಇದೆ ಅಪ್ಪ. ಹೇಳಲ್ಲ, ನಾನು ಹೇಳಲ್ಲ. ನಾನು ಅದಕ್ಕೆ ಬಂದೆ, ಈ ವಿಚಾರಗಳನ್ನೆಲ್ಲ ಅವ್ರು ಕೇಳಿದಕ್ಕೆ ಅವ್ರಿಗೆ ಬೇಜಾರಾಗಿ DCM ಅವರು ಈ ತರ ಸ್ಟೇಟ್ಮೆಂಟ್ ಮಾಡಿದ್ರು, ಒಪ್ಕೋತೀನಿ. ಇವತ್ತು ಏನಾಗಿದೆ, ನವೆಂಬರ್ ಅಲ್ಲಿ ಒಂದು ಕ್ರಾಂತಿ ಆಗೋಗ್ಬಿಡುತ್ತೆ ರಾಜ್ಯದಲ್ಲಿ ಅಂತ ಹೇಳಿ ಡಂಗೂರ ಬಾರಿಸ್ತಾ ಇದ್ದೀರಲ್ಲ, ಇವತ್ತು ನಿಮ್ಮ ಕುರ್ಚಿನ ಉಳಿಸ್ಕೊಳ್ಳೋಕೋಸ್ಕರ ಈ ರಾಜ್ಯದ ಜನರ ದಾರಿ ತಪ್ಪಿಸುವಂತ ಒಂದು ಅಸ್ತ್ರವಾಗಿ ಇದನ್ನ ಇವತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಳಸ್ಕೋತಾ ಇದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಬಿಜೆಪಿ ಪಕ್ಷದ್ದು ಸ್ಟ್ಯಾಂಡ್ ಇನ್ನೂ ಕ್ಲಿಯರ್ ಆಗಿಲ್ಲ. ಅವರು ಈ ಒಂದು ಸಮೀಕ್ಷೆಗೆ ಅವರ ಬೆಂಬಲ ಇದೆಯಾ, ಅವರು ಇದನ್ನ ನಿರಾಕರಿಸ್ತಾರಾ, ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೆ ಒಂದು ಕ್ಲಾರಿಟಿ ಸಿಕ್ಕಿಲ್ಲಪ್ಪ. ಅಶೋಕ್ ಗೌಡ್ರೆ, ಈ ಸಮೀಕ್ಷೆಯ ಬಗ್ಗೆ ಬಿಜೆಪಿ ಪಕ್ಷದ ನಿಲುವೇನು? ನೋಡಿ, ಒಂದು ನಮ್ಮ ನಿಲುವು ಸ್ಪಷ್ಟವಾಗಿದೆ. ಎಷ್ಟು ಸತಿ ಹೇಳಿದ್ರು ಸಹ ನೀವು ಒಂದಷ್ಟು ಜನ ಕೇಳ್ತಾ ಇದ್ದೀರಾ, ಅದನ್ನು ನಾವು ಹೇಳ್ತಾ ಇದ್ದೀನಿ ಕೇಳಿ. ನಾವು ಈ ಸಮೀಕ್ಷೆ ಪರವಾಗಿದ್ದೇವೆ. ಅಂದ್ರೆ ಯಾವ ರೀತಿ ಸಮೀಕ್ಷೆ ಮಾಡ್ತಿದ್ದೀರಾ ಅದ್ರ ಪರವಾಗಿದ್ದೇವೆ. ಆದ್ರೆ ವಿಚಾರ ಏನು ಅಂತ ಹೇಳಿದ್ರೆ, ಸೈಂಟಿಫಿಕ್ ಆಗಿ ಮಾಡಿ. ನೀವು ಕಳೆದ ಬಾರಿ ಕಾಂತರಾಜ್ ವರದಿ ತಯಾರಾದಾಗಲೂ ಸಹ ನಾನೇ ಸ್ವತಃ ಓದಿ ಎಲ್ಲ ಕಂಪ್ಲೀಟ್ ಆಗಿ ಓದಿದ್ದೇನೆ. 26 ಅನ್ಸೈಂಟಿಫಿಕ್ ವಿಚಾರಗಳನ್ನ ನಾನೇ ಮಾತಾಡಿದ್ದೇನೆ, 26 ಅನ್ಸೈಂಟಿಫಿಕ್ ವಿಚಾರಗಳನ್ನ. ಈಗ ಪಾಪ ನನಗೆ ಅರ್ಥನೇ ಆಗ್ತಿಲ್ಲ, ರಮೇಶ್ ಬಾಬು ಅಂತ ಒಬ್ಬ ಹಿರಿಯ ನಾಯಕರು ಮತ್ತು ಸದನದಲ್ಲಿ ಇದ್ದಂಥವರು ಈಗಲೂ ಸದನಕ್ಕೆ ಹೋಗಿದ್ದಾರೆ, ಇಂಥವ್ರು ಹೇಳ್ತಿದ್ದಾರೆ ಹೌದು ಅದ್ರ ಪ್ರಿಂಟೆಡ್ ಕಾಪಿ ಮಾತ್ರ ಅಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ. ಆದರೆ ರಿಯಾಲಿಟಿ ಏನಂತಂದರೆ 3 ಪ್ರಶ್ನೆ ಬರ್ತದೆ ಜಾತಿ ಬಗ್ಗೆ. ಜಾತಿ ಯಾವುದು, ಉಪಜಾತಿ ಯಾವುದು, ಜಾತಿಗೆ ಇನ್ನೊಂದು ಹೆಸರು ಆಲ್ಟರ್ನೇಟಿವ್, ಅಂದ್ರೆ ಅರ್ಥ ಏನು ಒಂದು. ಎರಡನೇದು
12 ಪ್ರಶ್ನೆ ಬರ್ತದೆ ನಿಮ್ಮ ಎಕನಾಮಿಕ್ ಪ್ಯಾರಾಮೀಟರ್ಸ್ ನ ಸ್ಟಡಿ ಮಾಡ್ಲಿಕ್ಕೆ. ನೀವು ಆಗ್ಲೇ ಕೇಳಿದ್ರಿ ಕುರಿ ಕೋಳಿ ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ರಿ. ಜೊತೆಗೆ ಏನಂದ್ರೆ ಸೈಕಲ್ ಇವತ್ತು ಅಸೆಟ್ಟಾ, ಇವತ್ತು ಸೈಕಲ್ ಅಸೆಟ್ಟಾ, ಇವತ್ತು ಬುಲಕ್ ಕಾರ್ಟ್ ಅಂದ್ರೆ ಬಂಡಿ ಅಸೆಟ್ಟಾ, ಇವತ್ತು ಚಕ್ರಿ ಬಂಡಿ ಅಸೆಟ್ಟಾ. ಇವತ್ತು ಭಾರತದಲ್ಲಿ ಎಲ್ಲರಿಗೂ ಗೊತ್ತಿದೆ 2025ರಲ್ಲಿ ನಾವು 2025 ಅಕ್ಟೋಬರ್ ಅಲ್ಲಿ ಇದ್ದೇವೆ. 2014ರಿಂದ ಸ್ಟಾರ್ಟ್ ಆದಂತಹ ಕ್ರಾಂತಿ ಏನಿದೆ, ಉಜ್ವಲ ಕ್ರಾಂತಿ ಇರ್ಬೋದು, ಸ್ವಚ್ಛ ಭಾರತ್ ಕ್ರಾಂತಿ ಇರ್ಬೋದು, ಮತ್ತು ಸಡಕ್ ಕ್ರಾಂತಿ ಇರ್ಬೋದು, ಇವೆಲ್ಲನೂ ಸಹ ಭಾರತವನ್ನು ಅನೇಕ ರೀತಿ ಬದಲಾವಣೆ ಮಾಡಿ ಇವತ್ತು ನನ್ನ ಹೆಣ್ಮಕ್ಳು, ನನ್ನ ತಾಯಂದ್ರು, ಅಕ್ಕಂದ್ರು ಇವತ್ತು ಹಳ್ಳಿ ಪ್ರದೇಶಗಳಲ್ಲಿ ಯಾರೂ ಸಹ ಒಲೆನಲ್ಲಿ ಕುತ್ಕೊಂಡು ಉರಿಸೋದಿಲ್ಲ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಎಷ್ಟಿತ್ತು ಗ್ಯಾಸ್ ಬೆಲೆ ಮೇಡಮ್? 1080 ರೂಪಾಯಿ ಇತ್ತು. 1080 ರೂಪಾಯಿಗೆ ಸಬ್ಸಿಡಿ ಹೋಗಿ ಸಬ್ಸಿಡಿ ಮಾಡಿಕೊಂಡು 425 ರೂಪಾಯಿ ಕೊಡ್ತಾ ಇದ್ರು ಸಬ್ಸಿಡಿಗೆ. ಸಬ್ಸಿಡಿ 425 ರೂಪಾಯಿ ಕೊಡ್ತಾ ಇದ್ರು. ಒಂದ್ ನಿಮಿಷ ನೋಡಿ, ರೆಕಾರ್ಡ್ ಗ್ಯಾರಂಟಿ ನ್ಯೂಸ್ ಅಲ್ಲಿ ಸುಳ್ಳು ಹೇಳ್ಬೇಡಿ. ನೀವೊಂದ್ ಕೆಲಸ ಮಾಡಿ, ಜನರಿಗೆ ಜನರ ಮನೆಗೆ ಬರುವಾಗ ನೀವು ಇಷ್ಟು ಸಬ್ಸಿಡಿ ಅಷ್ಟು ಸಬ್ಸಿಡಿ ಬೇಡ, ಜನರ ಮನೆಗೆ ತಲುಪಿದಾಗ ಗ್ಯಾಸ್ ಬೆಲೆ ಎಷ್ಟಿತ್ತು ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದಾಗ 425 ರೂಪಾಯಿ ಅಂತ ಹೇಳಿದ್ದೇನೆ. 425 ರೂಪಾಯಿ ನಿಮಿಷ. BPL ಕಾರ್ಡ್ದಾರರು ಎಷ್ಟಿದೆ ಸಂಖ್ಯೆ ಈಗಿಂದ ಹೇಳ್ಬೇಡಿ. ಕಾಂಗ್ರೆಸ್ ಅಲ್ಲಿ ನಿಮ್ ಸರ್ಕಾರ ಇತ್ತವಲ್ಲ ಅವಾಗಿಂದ ಹೇಳಿ. ನೋಡಿ ಮೇಡಮ್, ಈಗ 4 ಕೋಟಿ 60 ಲಕ್ಷ BPL ಕಾರ್ಡ್ ಕೊಡೋದಕ್ಕೆ ಮಾನದಂಡ ಏನು ನೋಡಿ. ಈಗ ನೀವು ಏನ್ ಹೇಳಿ ಸ್ವಾಮಿ, ಹೇಳಿ. ಸಂಬಳ ಅಂತ ಭಾಷಣ ಹೊಡಿತಿದ್ರಲ್ಲ, ಹೇಳಿ. BPL ಕಾರ್ಡ್ ಕೊಡೋದಕ್ಕೆ ಮಾನದಂಡ ಏನು? ಸರ್ಕಾರಿ ನೌಕರಿಲಿ ಇರ್ತಕ್ಕಂತವರು BPL ಕಾರ್ಡ್ ದಾರರಿದ್ದಾರೆ. ನಾನ್ ಕೇಳಿದ್ದು ಕಾಂಗ್ರೆಸ್ ಸರ್ಕಾರ ಇರುವಾಗ ಈಗಿನ BPL ಕಾರ್ಡ್ ಹೋಲ್ಡರ್ ಅಲ್ಲ. ಕಳೆದ ಬಾರಿ ನಿಮ್ ಸರ್ಕಾರ ಇತ್ತಲ್ಲ ಬಿಜೆಪಿಯಲ್ಲಿ, ಆ ಬಿಜೆಪಿ ಸರ್ಕಾರದಲ್ಲಿ BPL ಕಾರ್ಡ್ ಹೋಲ್ಡರ್ಸ್ ಎಷ್ಟು ಮಂದಿ ಇದ್ರು? ಹೌದು ಮೇಡಮ್, 4 ಕೋಟಿ 60 ಲಕ್ಷ BPL ಕಾರ್ಡ್ ಯಾಕೆ ಕೊಡ್ತಾರೆ? ಯಾವ ಮಾನದಂಡಗಳ ಆಧಾರದ ಮೇಲೆ BPL ಕಾರ್ಡ್ ಕೊಡ್ತಾರೆ? ನಿಮ್ಮ ಚಾನೆಲ್ ಅಲ್ಲೇನೆ ಒಬ್ಬ ರೆಗ್ಯುಲರ್ ಆಗಿ ಬರ್ತಾರೆ. ಅಯ್ಯೋ ಸರ್, ನೀವು ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡ್ತಾ ಇದ್ದೀನಿ. ಏನು ಮಾನದಂಡ? ಏನು ಮಾನದಂಡ? ಒಬ್ಬ ಆಟೋ ಡ್ರೈವರ್ ಇದ್ದಾರೆ. ಬಿಡಿ ಸರ್ ಅಶೋಕ್ ಅವ್ರೆ, ಕೇಳಿದ ಪ್ರಶ್ನೆ ಒಬ್ಬ ಆಟೋ ಡ್ರೈವರ್ ಇದ್ದ, ಒಬ್ಬ ಅವನಿದ್ದ, ಒಬ್ಬ ಇವನಿದ್ದ ಅಂದ್ರೆ ಏನರ್ಥ? BPL ಕಾರ್ಡ್ ಕೊಡೋದಕ್ಕೆ ಮಾನದಂಡ ಏನು? 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಡಿಕ್ಲೇರ್ ಮಾಡ್ಕೊಂಡಿದೆ. ಆಯ್ತು, ಇರ್ಲಿ ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ನೋಡಿ. ಇಟ್ಕೊಳ್ಳಿ 2 ಲಕ್ಷ. ನಾನು ಹೇಳೋರು IAS ಆಫೀಸರು ನನ್ನ ಸಂಬಳ ಕೇಳ್ತಿದಾರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಒಬ್ಬ BPL ಕಾರ್ಡ್ ಹೋಲ್ಡರ್ಗೆ ತಿಂಗಳಿಗೆ ಸಂಬಳ ಎಷ್ಟಾಗುತ್ತೆ? ಎಷ್ಟಾಗುತ್ತೆ ನೋಡಿ, ಒಂದ್ ನಿಮಿಷ ಹೇಳಿ ಸರ್, ಎಷ್ಟಾಗುತ್ತೆ? ನೀವು ನನ್ನ ಸಂಬಳ ಕೇಳಕ್ಕಿಂತ ಮುಂಚೆ ಈ ರಾಜ್ಯದ ಜನರ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಕೇಳ್ಕೊಳ್ಳಿ. ನಾನು ಹೇಳ್ತೀನಿ ಕೇಳ್ಕೊಳ್ಳಿ. ಯಾವ ರೀತಿ ಇಡೀ ದೇಶದಲ್ಲಿ 25 ಕೋಟಿ ಜನ ಬಡತನ ರೇಖೆಗಿಂತ ಆಚೆ ಬಂದಿದ್ದಾರೆ ಕಳೆದ 11 ವರ್ಷದಲ್ಲಿ. ಜೊತೆಗೆ ಅವರ ಆರ್ಥಿಕ ಪರಿಸ್ಥಿತಿಗಳು ಯಾವ ರೀತಿ ಮುಂದುವರೆದಿದೆ, ಅದಾದ್ಮೇಲೆ ಇಡೀ ಭಾರತದಲ್ಲಿ ಮತ್ತು ಇಡೀ ನಮ್ಮ ರಾಜ್ಯದಲ್ಲೂ ಸೇರಿಸ್ಕೊಂಡು ಪ್ರತಿಯೊಬ್ಬರದೂ ಆವತ್ತು ಮಾನದಂಡ ಏನಿತ್ತು 2004ರಿಂದ 2014 ಮಧ್ಯದಲ್ಲಿ 1,20,000 ಇತ್ತು. ಅದಾದ್ಮೇಲೆ ತದನಂತರದಲ್ಲಿ ಈಗ 3 ಲಕ್ಷ, ಇವತ್ತು 8 ಲಕ್ಷ ಮಾಡಿದ್ದೀವಿ. BPL ಕಾರ್ಡ್ದಾರರಿಗೆ ಅಥವಾ ಬಡತನ ರೇಖೆಗಿಂತ ಅಂದ್ರೆ ಒಂದು ಪ್ಯಾರಾಮೀಟರ್ ಏನಿದೆ 8 ಲಕ್ಷ ಮಾಡಿದೀವಿ. ಅಂದ್ರೆ ಅರ್ಥ ಏನ್ ಗೊತ್ತಾ? ಅಂದ್ರೆ ಅರ್ಥ ಏನಂದ್ರೆ, ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ವಿಷಯ ಇಷ್ಟೇ. ಸಿಲಿಂಡರ್ ಪ್ರಶ್ನೆ ಮಾತ್ರ ಕೇಳ್ಬೇಡಿ. ಸಿಲಿಂಡರ್ ಪ್ರಶ್ನೆ ಮಾತ್ರನೇ ನೀವು ಸೈಟ್ ಇವತ್ತು ಒಬ್ಬ MLA 50,000 ಸಂಬಳ 1,75,000 ಆಗಿದೆ. ಅದ್ರ ಬಗ್ಗೆನೂ ಉತ್ತರ ಕೊಟ್ಬಿಡಿ. 50,000 ಇದ್ದು 1,75,000 ರೂಪಾಯಿ ಆಗಿದೆ MLA ಸಂಬಳ. ಉತ್ತರ ಕೊಡಿ. ಪರೀಕ್ಷೆ ವಿದ್ಯಾರ್ಥಿಗಳು ಕಟ್ತಾ ಇರುವಂತ ಫೀಸ್ ಜಾಸ್ತಿ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಅದನ್ನು ಎಕ್ಸಾಕ್ಟ್ಲಿ ನಿಮ್ಮನ್ನು ಕೇಳ್ತೀನಿ, ಅವರನ್ನು ಕೇಳ್ತೀನಿ. ನಾನು ಬರ್ತಾ ಇರ್ತಕ್ಕಂಥ ವಿಚಾರ, ನಾನು ಜಾತಿ ಸಮೀಕ್ಷೆ ಬಗ್ಗೆ ಸ್ವಲ್ಪ ನೀಟಾಗಿ ಮಾತಾಡಬೇಕಾಗಿದೆ. ತಾವು ವಿರೋಧಿಸಿದ್ರಿ. ಇಲ್ಲ ತಪ್ಪು ಮೋದಿ ಅವರು ಜಾತಿ ಗಣತಿ ಮಾಡಬೇಕು ರಾಹುಲ್ ಗಾಂಧಿ ಅವರು ನಿಮಗೆ ಇರ್ತಕ್ಕಂಥ ಮಾಹಿತಿ ತಪ್ಪಿದೆ. ನಿಮ್ಮ ಮಾಹಿತಿ ತಪ್ಪಿದೆ. ನಾನು ಯಾಕೆ ಅಂತ ಹೇಳ್ತೀನಿ. ರೋಹಿಣಿ ಸಿಂಧೂರ ಕಮಿಷನ್ ಸೆಟಪ್ ಮಾಡಿದ್ದು ಇದೇ ನರೇಂದ್ರ ಮೋದಿ ಅವರು 2015ರಲ್ಲಿ. ರೋಹಿಣಿ ಕಮಿಷನ್ ಈಗಾಗಲೇ ರಿಪೋರ್ಟ್ ಕೊಟ್ಟಿದೆ, ಪ್ರೆಸಿಡೆಂಟ್ ಸೈನ್ ಆಗಿದೆ. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಜಾತಿ ಸಮೀಕ್ಷೆ ಮಾಡಿಸಿ ಅಂತ ಹೇಳ್ಬಿಟ್ಟು.
ಅದಾದ ಜೊತೆಗೆ ನಾವು 2006ರಲ್ಲಿ ನಾವು ಪತ್ರ ಬರ್ತಿದ್ದೀವಿ, 2007ರಲ್ಲಿ ಪತ್ರ ಬರ್ತಿದ್ದೀವಿ, ಏನಂತ ಕ್ಲಿಯರ್ ಕಟ್ ಆಗಿ ಮಾಡಕ್ಕಾಗಲ್ಲ, ಬರ್ತಿದ್ದೀವಿ. ಜಾತಿ ಜಾತಿ ಗಣತಿ ಸಮೀಕ್ಷೆ ಜನಗಣತಿ ಮಾಡಿಸ್ಬೇಕು ಅಷ್ಟೇ 2011ರಲ್ಲಿ ಅಂತ ಜಾತಿ ಹೇಳಿ. ಗಣತಿ ಜೊತೆಗೆ ಮಾಡಕ್ಕಾಗಲ್ಲ ನಮ್ಮ ಅಂತ. ನಮ್ಮ ಜಾತಿ ಗಣತಿ ಮೇಡಮ್, ಮಾಡಲ್ಲ, ಬರೀ ಜನಗಣತಿ ಮಾಡ್ತೀನಿ ಅಂತ ಪತ್ರ ಬರ್ದಿದ್ರಿ. ತಪ್ಪು, ಯಾವಾಗ ತಪ್ಪು, ಕೇರಳದಲ್ಲಿ ತಪ್ಪು, RSS ತಪ್ಪು. ಜಾತಿ ತಾವು ಗಣತಿಯ ಬಗ್ಗೆ ಮಾತಾಡ್ತಿರ್ತಕ್ಕಂಥ ಮಾಹಿತಿ ತಪ್ಪು. ಮಾತಾಡ್ತು, ನೀವು ಯೂ ಟರ್ನ್ ಮಾಡಿದ್ರಿ. ಮೇಡಮ್ ನಾನು ಮಾತಾಡಕ್ಕೆ ನೀವು ಮಾತಾಡಕ್ಕೆ ಒಂದು ನಿಮಿಷ, ನಾನು ಮಾತಾಡಕ್ಕೆ 1.5 ನಿಮಿಷ ಟೈಮ್ ಕೊಡಿ, ನಾನು ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ಕ್ರೋನಾಲಜಿ. 1996 ಅಲ್ಲಿ ದೇವೇಗೌಡರು, ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿರ್ತಾರೆ. ಅದೇ ಡಿಸೆಂಬರಲ್ಲಿ ದೇವೇಗೌಡರು, ಮಾನ್ಯ ದೇವೇಗೌಡರು ಹೇಳ್ತಾರೆ ಜಾತಿ ಸಮೀಕ್ಷೆ ಭಾರತದಲ್ಲಿ ಆಗಬೇಕು. ಯಾಕೆ ಅಂತ ಹೇಳಿದ್ರೆ 1931 ಆಗಿತ್ತು. ತದನಂತರದಲ್ಲಿ ಆಗಿರ್ತಕ್ಕಂತಹ ಡೆವಲಪ್ಮೆಂಟ್ಸು BP ಮಂಡಲ್ ವರದಿ ನಾವು ಲಾಗು ಮಾಡಿದ್ಮೇಲೆ ಯಾವುದೇ ರೀತಿ ಸಮೀಕ್ಷೆಗಳಾಗಿಲ್ಲ, ಅದರಿಂದಾಗಿ ಒಂದು ಸಮೀಕ್ಷೆ ಆಗಬೇಕು ಅಂತ ಹೇಳ್ತಾರೆ. 1997 ಸರ್ಕಾರ ಬಿದ್ದೋಗುತ್ತೆ ಮಾರ್ಚಲ್ಲಿ. ತದನಂತರದಲ್ಲಿ 1997 ಡಿಸೆಂಬರಲ್ಲಿ ಒಂದು ಪ್ರಪೋಸಲ್ ಸರ್ಕಾರದ ಕಡೆಯಿಂದ ಹೋಗುತ್ತೆ. ನೀವು ನಿಮ್ಮ ಭಾಗದ್ದು ಹೇಳಿ ಮೇಡಮ್, ಒಂದು ನಿಮಿಷ ಮೇಡಮ್, ಅದೆಲ್ಲ ಗೊತ್ತು ಸರ್, ಎಲ್ಲರಿಗೂ ಗೊತ್ತು. ಮೇಡಮ್ ನಾನು ಕಂಪ್ಲೀಟ್ ಮಾಡೋದಕ್ಕೆ ಟೈಮ್ ಕೊಡಿ ನನಗೆ. ಅದೆಲ್ಲ ಗೊತ್ತು ಸರ್, ಅದೆಲ್ಲ ನೀವು ಮೇಡಮ್, ಬಿಜೆಪಿ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದಾಗಿಂದ ಮೇಡಮ್, ಜಾತಿ ಗಣತಿಯ ಬಗ್ಗೆ ತಮ್ಮ ಕಮಿಟ್ಮೆಂಟ್ ಹೇಳಿ ನಾನು ಕೊಡ್ತೀನಿ. ನಾನು ಒಂದು ನಿಮಿಷ, ನಮ್ಮ ವಾಜಪೇಯಿ ಅವ್ರ ಸರ್ಕಾರ ಬಂದ ಮೇಲೆ ಆವಾಗಲೂ ಸಹ ಏನು ಹಿಂದೆ ಸರ್ಕಾರದ ಪ್ರಪೋಸಲ್ ಹೋಗಿತ್ತು ಅದನ್ನ ಮಾಡಬೇಕು ಅಂತ ಹೇಳ್ತಾರೆ. ತದನಂತರದಲ್ಲಿ 2001 ಹತ್ರ ಬಂದಾಗ ಈ ಬಾರಿ ಇದಾಗೋದಿಲ್ಲ, ಮುಂದಿನ ಬಾರಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಪೋಸಲ್ನ ಇದೇ ವಾಜಪೇಯಿ ಸರ್ಕಾರ ಕೊಡುತ್ತೆ. ತದನಂತರದಲ್ಲಿ ನಮ್ಮ ಸರ್ಕಾರ 2004ರಲ್ಲಿ ಹೋದ್ಮೇಲೆ 2 ಬಾರಿ ಅಪೋಸಿಷನ್ ಲೀಡರ್ ಆಫ್ ಅಪೋಸಿಷನ್ ಲೋಕಸಭಾ, ಲೀಡರ್ ಆಫ್ ಅಪೋಸಿಷನ್ ರಾಜ್ಯಸಭಾ, ಜೊತೆಗೆ ನಮ್ಮ ಅನೇಕ ನಾಯಕರುಗಳು ಪತ್ರ ಬರೀತಾರೆ. ಈ ಬಾರಿ 2011ರಲ್ಲಿ ನೀವು ಜಾತಿ ಗಣತಿ ಮಾಡಿಸಿ ಅಂತ ಹೇಳಿ ವೀರಪ್ಪ ಮೊಯ್ಲಿ ಅವ್ರ ಕಮಿಟಿ ಸೆಟಪ್ ಆಗುತ್ತೆ. ವೀರಪ್ಪ ಮೊಯ್ಲಿ ಅವರ ಕಮಿಟಿನಲ್ಲಿ ಚರ್ಚೆ ಆಗ್ತದೆ. ಚರ್ಚೆನಲ್ಲಿ ಅಪೋಸ್ ಮಾಡಿದವ್ರು ಯಾರು ಗೊತ್ತಾ? ಇದೇ ರಾಹುಲ್ ಗಾಂಧಿ, ಇದೇ ಸೋನಿಯಾ ಗಾಂಧಿ, ಇದೇ ಪಿ ಚಿದಂಬರಂ. ಜೊತೆಗೆ ಆದರೆ ಕಾಸ್ಟ್ ಕಾಲಮ್ನ ಸೇರಿಸ್ತೀವಿ ಅಂತಾರೆ, ಆದರೆ ಬೇರೆ ಯಾವುದೂ ಪ್ಯಾರಾಮೀಟರ್ ಸೇರಿಸಲ್ಲ 2011 ಸೆನ್ಸಸ್ಸಲ್ಲಿ. ಜೊತೆಗೆ ನೀವು ತದನಂತರದಲ್ಲಿ ನಾವು ಬಂದ ಮೇಲೆ ಫಸ್ಟ್ ಮಾಡಿದ್ದು ನಾವೇನು ಅಂತ ಹೇಳಿದ್ರೆ ರೋಹಿಣಿ ಕಮಿಷನ್ ಸೆಟಪ್ ಮಾಡ್ತೀವಿ. ಏನಕ್ಕೆ ಅಂದರೆ ಈ ದೇಶದಲ್ಲಿ ಅನೇಕ ಜಾತಿಗಳಿಗೆ ತತ್ಸುಮಾರು 23% ಆಫ್ ಜಾತಿಗಳಿಗೆ ಇವತ್ತರೆಗೂ ಸಹ 1% ರಿಸರ್ವೇಷನ್ ಸಿಕ್ಕಿಲ್ಲ. ಪಂಚಾಯತ್ ಇರ್ಬೋದು, ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಅಥವಾ ಜಾಬ್ಸ್ ಇರ್ಬೋದು ಅಂತ ಹೇಳಿ ಒಂದು ವರದಿ ಕೊಡ್ತಾರೆ, ರಫ್ ವರದಿ. ಅದು ಸರಿನಾ ತಪ್ಪ ಅಂತ ಹೇಳಿ ತಿಳ್ಕೊಳ್ಳೋಕ್ಕೋಸ್ಕರ ರೋಹಿಣಿ ಕಮಿಷನ್ ಮಾಡಿ, ಜೊತೆಗೆ OBCದು ಒಂದು ಪರ್ಮನೆಂಟ್ ಕಮಿಷನ್ ಮಾಡ್ತೀವಿ. ಜಾತಿ ಅಂತ ಯಾಕೆ ಬೇಕು? ನಾವೆಲ್ಲ ಹಿಂದೂಗಳೇ ಅಲ್ವಾ? ಈ ಜಾತಿ ಅಂತ ಗಣತಿ ಏನಕ್ಕೆ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಓಕೆ, ಸೊ ನಿಮಗೆ ಜಾತಿ ಗಣತಿ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ತಮಗೆ ಅರಿವಿಲ್ಲ ಅನ್ನೋದಾದ್ರೆ ನಾನು ಅಶೋಕ್ ಗೌಡ್ರಿಗೆ ಹೇಳ್ತೀನಿ, ಜಾತಿ ಗಣತಿ ಯಾಕೆ ಬೇಕು ಅಂತ ಸ್ವಲ್ಪ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ನೋಡಿ, ಸಾರ್ವಜನಿಕರು ಕೇಳಿರ್ತಕ್ಕಂಥ ಪ್ರಶ್ನೆ ವ್ಯಾಲಿಡ್ ಪ್ರಶ್ನೆ, ಕರೆಕ್ಟ್ ಇದೆ. ಕರೆಕ್ಟ್ ಅಲ್ಲ ರೀ, ಯಾಕೆ ಬೇಕು ಹೇಳಿ? ನೀವು ಜಾತಿ ಗಣತಿ ವಿರೋಧಿಸಲ್ವಲ್ಲ, ಹೇಳಿ. ಉತ್ತರ ಕೊಡ್ತೀನಿ. ಅವ್ರು ಏನೋ ಇನ್ನೊಂದು ಪ್ರಶ್ನೆ ಬೇಡ, ಅವ್ರಿಗೆ ಹೇಳಿ ನೀವು. ಒಂದ್ ನಿಮಿಷ ತಡ್ರಿ ಮೇಡಮ್. ನೋಡಿ, ಜಾತಿ ಗಣತಿ ಏನಕ್ಕೆ ಇವತ್ತು ಏನಕ್ಕೆ ಬೇಕಾಗಿದೆ? 1931ನಲ್ಲಿ ಲಾಸ್ಟ್ ಟೈಮ್ ಸೆನ್ಸಸ್ ಆಯಿತು. 1931ನಲ್ಲಿ ಸೆನ್ಸಸ್ ಆದಮೇಲೆ ಈ ಭಾರತದ ಡೆಮೋಗ್ರಫಿ ತುಂಬ ಬದಲಾವಣೆ ಆಯಿತು. ಏನಕ್ಕೆ ಅಂದರೆ 1947-48ಅಲ್ಲಿ ನಾವು ದಲಿತರಿಗೆ ರಿಸರ್ವೇಷನ್ ಕೊಟ್ವಿ. 1989-1990ನಲ್ಲಿ ನಾವು OBCಗಳಿಗೆ ರಿಸರ್ವೇಷನ್ ಕೊಟ್ವಿ. ತದನಂತರದಲ್ಲಿ ಅನೇಕ ಸಮುದಾಯಗಳು, ಕೆಲವು ಸಮುದಾಯಗಳು ಕೆಲವು ರಾಜ್ಯಗಳಲ್ಲಿ ತುಂಬಾ ಮುಂದುವರೆದ್ಬಿಟ್ಟಿದೆ, ಕೆಲವು ಸಮುದಾಯಗಳು ತುಂಬಾ ಹಿಂದುಳಿದಿದೆ. ರೋಹಿಣಿ ಕಮಿಷನ್ ಪ್ರಕಾರ, ಒಂದು ನಿಮಿಷ, ರೋಹಿಣಿ ಕಮಿಷನ್ ಪ್ರಕಾರ ಕರ್ನಾಟಕದಲ್ಲಿ ದಲಿತರ ಮಧ್ಯದಲ್ಲಿ ಒಂದ್ ನಿಮಿಷ ಇರಿ. ಅಲ್ಲ, ಅವ್ರು ಕೇಳಿದ್ದು ನಾವೆಲ್ಲರೂ ಹಿಂದೂಗಳೇ ಅಲ್ವಾ, ನಮಗೆ ಯಾಕೆ ಬೇಕು ಜಾತಿ, ಈ ಜಾತಿ ಗಣತಿ ಯಾಕೆ ಬೇಕು ಅಂತ ಅವ್ರು ಕೇಳ್ತಾ ಇರೋದು. ನಿಮಗೆ ರೆಸ್ಪಾನ್ಸಿಬಿಲಿಟಿ ಇದೆ ಆಸ್ ಅ ರಾಜಕೀಯ ನಾಯಕ, ಯಾಕೆ ಬೇಕು ಜಾತಿ ಗಣತಿ, ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ದೇಶದಲ್ಲಿ ಜಾತಿ ಗಣತಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ. ಒಂದು ಸಮುದಾಯ 10,000 ಜನ ಇರೋದು, ಅವರು ಪ್ರತಿ ಸತಿನೂ ಸಹ ಅನೇಕ ವರ್ಷಗಳಿಂದ ಅವರು ಅಲಮಾರಿ ಸಮುದಾಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೀದಿ ನಾಟಗಳನ್ನ ಪ್ರದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ. ಆ ಸಮುದಾಯಕ್ಕೆ ಇವತ್ತಿಗೂ ಸಹ ಆ ಸಮುದಾಯದ ಒಂದು ಹುಡುಗ ನಮ್ಮ ಹತ್ರ ಕೆಲಸ ಮಾಡ್ತಿದ್ದ. ನಾನು ಕೇಳಿದೆ, ಏನಪ್ಪ ನಿಮ್ದು ಎಜುಕೇಷನ್ ಅಂತ ಹೇಳಿ. ಅಣ್ಣ, ಇಡೀ 10,000 ಜನದಲ್ಲಿ ನಮ್ಮಲ್ಲಿ ನಾನು ಒಬ್ಬನೇ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ ನನಗೆ ಗೊತ್ತಿಲ್ಲ ನೀವು ಯಾವ ಜಾತಿ ಅಥವಾ ಯಾವ ಕಮ್ಯುನಿಟಿಯಿಂದ ಬಂದಿದ್ದೀರಿ ಅಂತ, ಆದರೆ ನಮ್ಮ ರಾಜ್ಯದಲ್ಲಿ ಜಾತಿ ವ್ಯವಸ್ಥೆ ಜೀವಂತವಾಗಿದೆ. ಈಗಲೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬಹಳಷ್ಟು ಜಾತಿ ಸಮುದಾಯಗಳು ಅತ್ಯಂತ ಹಿಂದುಳಿದಿವೆ. ಅಂಥವರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಅವರ ಸಾರ್ವತೋಮಿಕ ಕಲ್ಯಾಣಕ್ಕಾಗಿ ಮೀಸಲಾತಿ ಅನ್ನೋದು ಬಂದಿದೆ. ಆ ಮೀಸಲಾತಿಯ ಪ್ರಮಾಣ ಹೆಚ್ಚು ಮಾಡಬೇಕಾ, ಕಡಿಮೆ ಮಾಡಬೇಕಾ, ಜನರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆಯಾ ಇಲ್ವಾ, ಇಷ್ಟು ವರ್ಷಗಳ ಮೀಸಲಾತಿಯಲ್ಲಿ ಮತ್ತು ಇಷ್ಟು ವರ್ಷಗಳ ಸೌಲಭ್ಯಗಳಲ್ಲಿ ಹೇಗಿದೆ ಅವರ ಸ್ಥಿತಿಗತಿಗಳು ಅಂತ ಕಾಲಕ್ಕೆ ತಕ್ಕಂತೆ ದತ್ತಾಂಶಗಳನ್ನು ತೆಗೆದು ಎಲ್ಲಿ ಏನು ಆ್ಯಡ್ ಮಾಡಬೇಕು, ಎಲ್ಲಿ ಏನನ್ನು ತೆಗಿಬೇಕು ಅನ್ನೋದರ ಒಂದು ಪರಿಪೂರ್ಣ ಚಿತ್ರಣಕ್ಕೆ ನಮಗೆ ಈ ಜಾತಿ ಗಣತಿ ಅತ್ಯಗತ್ಯವಾಗಿ ಬೇಕಿದೆ. ಆ್ಯಂಡ್ ನಿಮ್ಮ ಪಾರ್ಟಿಯು ಇದನ್ನು ವಿರೋಧಿಸಿಲ್ಲ.
ಹೀಗಾಗಿ ನೀವು ಕೂಡ ಜಾತಿ ಗಣತಿ ಅಂದರೆ ಏನು ಅಂತ ತಿಳ್ಕೊಂಡು ಬರೋದು ಬೆಸ್ಟ್. ಎಸ್, ನಿಮಗೆ ಪೂರಕವಾಗಿ ಸಂವಿಧಾನದಲ್ಲೂ ಅದಕ್ಕೆ ಅವಕಾಶ ಇದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಇದ್ದಾವೆ. ಎಸ್. ಸರ್, ನಾನು ಈ ಜಾತಿ ಸಮೀಕ್ಷೆ ಪರವಾಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಕೆಳಮಟ್ಟದಲ್ಲಿರುವಂತಹ ಹಳ್ಳಿಗಾಡು ಪ್ರದೇಶಗಳಲ್ಲಿರುವಂತಹ ಅಥವಾ ನೀವು ಹೇಳ್ತಿದ್ದೀರಲ್ಲ ಕೆಳ ಸಮುದಾಯಗಳು ಅಂತ ಏನು ನಾವು ಇವತ್ತು ಹೇಳ್ತಿದ್ದೀವಿ, ಮತ್ತೆ ಅವರಿಗೆ ಯಾರು ಮೇಡಮ್ ಕೊಡ್ತಾರೆ ಶೈಕ್ಷಣಿಕ ಸಾಮಾಜಿಕ ಭದ್ರತೆಯನ್ನು? ಎಸ್ ಸರ್. 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳು ಬಂದು ಕೇಳ್ತಾರೆ, ಅಕ್ಕ ನಿಮ್ಮದು ಜಾತಿ ಯಾವುದು, ಅಂಕಲ್ ನಿಮ್ಮದು ಜಾತಿ ಯಾವುದು ಅಂತ. ಯಾಕ್ರಪ್ಪ ಅಂತ ಕೇಳ್ತಾರೆ. ಅಂಕಲ್ ಈ ಥರ ಸಮೀಕ್ಷೆ ಬಂದಿದ್ದ ಆ ಮಕ್ಕಳು ಕೈಲಿ ಫೋನ್ ಕೊಟ್ಟು ಕಳಿಸಿರ್ತಾರೆ ರಾಜ್ಯ ಸರ್ಕಾರ. ಹೇಳ್ತಾ ಇದ್ದೀನಿ, ಫೋನೆಲ್ಲ ಸ್ಯಾಪ್ ಇರುತ್ತೆ, ಆ ಸ್ಯಾಪಲ್ಲಿ ಯೂಸ್ ಮಾಡ್ತಾರೆ. ಬ್ರದರ್ 2 ನಿಮಿಷ ಸುಮ್ಮನೆ ಇರಬೇಕು, ನಾನು ಮಾತಾಡಿದ್ಮೇಲೆ ನೀವು ಮಾತಾಡ್ರಿ. ನಾನು ಆ ಸ್ಯಾಪ್ ಇರ್ತದೆ, ಆ ಹುಡುಗರು USN ಕೋಡ್ ಏನಿ ಸರ್, ನಿಮ್ಮ ಮನೆ ನಂಬರ್ ಕೊಡಿ ಸರ್, ಇನ್ ಕೇಸ್ ಇಲ್ಲ ಅಂದ್ರೆ ಕರೆಂಟ್ ಬಿಲ್ ಕೊಡಿ, ನಾವು ಚೆಕ್ ಮಾಡ್ತೀವಿ ಅಂತ ಬರ್ತಾರೆ. ಸರಿ, ಸುಮಾರು ಅರ್ಧ ಗಂಟೆ ಆದಮೇಲೆ ನಾನು ಹೊರಗಡೆ ಹೋಗ್ತೀನಿ. ಅರ್ಧ ಗಂಟೆ ಏನು ಡಿಸ್ಕಸ್ ಮಾಡ್ತಿದ್ರೆ ನಾನು ಕ್ಯಾಮ್ರಾದಲ್ಲಿ ನೋಡಿ ಹೊರಗಡೆ ಹೋಗ್ತೀನಿ. ಕೇಳ್ತೀನಿ ನನ್ನ ಮಕ್ಕಳನ್ನ, ಏನರಪ್ಪ ಅಂತ ಹೇಳಿದ್ರೆ, ಈ ಥರ ಅಣ್ಣ ನಮಗೆ ಜಾತಿ ಸೆನ್ಸಸ್ ಮಾಡೋಕ್ಕೆ ಹೇಳಿದ್ದಾರೆ, ನಮ್ಮ ಮೇಷ್ಟ್ರು ಬರ್ತಾರೆ. ಎಲ್ಲಿದ್ದಾರೆ ಮೇಷ್ಟ್ರು, ಫೋನ್ ಮಾಡಿಕೊಡ್ರಿ. ಅದೇ ಮೇಷ್ಟ್ರಿಗೆ ಫೋನ್ ಮಾಡಿದ್ರೆ, ಸರ್ ನಾನು ಊಟಕ್ಕೆ ಬಂದಿದ್ದೀನಿ, ಮಕ್ಳುಗಳು ನಂಗೆ ನೋಡಕ್ಕೆ ಹೇಳಿದ್ದೀನಿ ಸರ್ ಅಂತ ಹೇಳ್ತಾರೆ. ಎಷ್ಟು ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದೀರಿ ನೀವು? 100, 200? ಮೇಡಮ್ 200, ಒಂದು ನಿಮಿಷ, 200 ಬೇಡ ಮೇಡಮ್, ನಾನು ಪಾಯಿಂಟ್ಗೆ ಬಂದ್ಬಿಡ್ತೀನಿ ಮೇಡಮ್. ಇದು ಅಲ್ಲ ಮೇಡಮ್, ಇದು ಮೊದಲನೇ ಬೇಗ ಅಲ್ಲ, ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ. ಎಷ್ಟು ಪ್ರಕರಣಗಳನ್ನ ಈಗ ನೀವು ನೋಡಿ ಮೇಡಮ್, ಮೈಸೂರಲ್ಲಿ ಕಾಲೇಜ್ ಹುಡುಗರು ಹೋಗ್ತಾರೆ, ಅದನ್ನ ಯಾವಾಗ ವಿರೋಧ ಮಾಡಿದ್ರು? ಅಲ್ಲ, ಎಷ್ಟು ಟ್ರೇಸ್ ಈಗ ಬೇಕಲ್ಲ, ಈಗ ಒಂದು ದಾಖಲೆ ಬೇಕಲ್ಲ. ನಾನು ಪ್ರತ್ಯಕ್ಷದರ್ಶಿ, ನನ್ನ ಹತ್ರ ಎಷ್ಟು? ಡಾಕ್ಯುಮೆಂಟ್ ಒಂದು ಇದೆ. ಪ್ರಕರಣನ, 2 ಪ್ರಕರಣ? ನನ್ನ ಹತ್ರ ಈಗ ನಾವು ಹುಡುಕಿದ್ರೆ 100 ಪ್ರಕರಣ ಇವೆ. ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಮೈಸೂರಲ್ಲಿ, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಮೇಡಮ್ ಮೈಸೂರಲ್ಲಿ ಕಾಲೇಜ್ ಮಕ್ಕಳುಗಳು ಅದನ್ನ ಸಮೀಕ್ಷೆ ಮಾಡ್ತಾ ಇರ್ತಾರೆ. ಯಾವಾಗ ವಿರೋಧಿಸ್ತಾರೆ, ಯಾವಾಗ ನಮ್ಮ ಚಾನಲ್ ನಿಮಗೆ ಜಾತಿ ಗಣತಿಗೆ ವಿರೋಧ ಇಲ್ಲ, ಆದ್ರೆ ಅದು ಹೆಂಗ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿರೋಧ ಇದೆ. 100% ಪಾಯಿಂಟ್ ಮೇಡಮ್. ಆಮೇಲೆ ಇನ್ನೊಂದು ಬರ್ತೀನಿ ಮೇಡಮ್, ಇದು ಫಸ್ಟ್ ಭಾಗ. ಯಾವುದು ಮಕ್ಕಳುಗಳನ್ನ ತಗೊಂಡು ರಾಜ್ಯ ಸರ್ಕಾರ ಸೆನ್ಸಸ್ ಮಾಡ್ತಾ ಇರೋದು. ಈಗ ಇವ್ರು ಬಂದಿದಾರಲ್ಲ ಮೇಡಮ್, ನಮ್ಮ ಮನೆಗೆ 3 ಜನ ಟೀಚರ್ಸ್ ಬಂದು ಹೋಗಿರ್ತಾರೆ. ಇದನ್ನು ಪಾಯಿಂಟ್ ತಗೊಳ್ಳಿ. ಅವ್ರು ಕೇಳಿದ್ರೆ ಏನ್ ಸೆನ್ಸಸ್ ಮಾಡ್ತಾರೆ ಮೇಡಮ್, 2ನೇ ತಾರೀಕು ನಾನು ಹೇಳಿದೆ, 2ನೇ ತಾರೀಕಿಗೆ 10 ಜನ ಮಾಡಿದ್ದಾರೆ. ಬ್ರದರ್ ಇರು ಬ್ರದರ್, 2ನೇ ತಾರೀಕಿಗೆ ಹೇಳಿ ಕೇಳಿ, 2ನೇ ತಾರೀಕು 10 ಜನ ಮಾಡಿದ್ರಂತೆ, 7ನೇ ತಾರೀಕು ಫೈನಲ್ ಇತ್ತು. ಇವಾಗ ಮತ್ತೆ ಇನ್ನು 15 ದಿವಸ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಾನು ಇದೇ ಮಾತು ಕೇಳಿದೆ. ಇನ್ನು ಮಿಕ್ಕಿರೋ 4 ದಿನ 5 ದಿವಸದಲ್ಲಿ ಹಂಗಾರೆ 200 ಮನೆ ಕಲೆಕ್ಟ್ ಮಾಡ್ತಾರೆ. ನಾನು ಹೇಳ್ತೇನೆ ಸಮೀಕ್ಷೆ ಮಾಡೋದ್ರಿಂದ ನಿಮ್ಗೆ ಏನ್ ಸಮಸ್ಯೆ, ಬಿಜೆಪಿ ಅವ್ರಿಗೆ ಏನ್ ಸಮಸ್ಯೆ? ಸಮಸ್ಯೆ ಇಲ್ಲ, ಖಂಡಿತವಾಗ್ಲೂ ಮಾಡಿ ಸರ್. ಖಂಡಿತವಾಗ್ಲೂ ಮಾಡಿ, ಸಮೀಕ್ಷೆ ಮಾಡಿ. ನಾನು ಅವತ್ತು ಕೇಳಿದೆ, ಮೇಡಮ್ ಬೆಳಿಗ್ಗೆ ಎಷ್ಟು ಮಾಡಿ ಸರ್, ಇದು 28ನೇದು ಅಂತ ಹೇಳಿದ್ರು. ಮೇಡಮ್ ಬೆಳಿಗ್ಗೆ ಎಷ್ಟಾದ್ ಹೋದ್ರು? 8 ಗಂಟೆಗೆ ಹೋದೆ ಸರ್. ಇದು ಎಷ್ಟನೇದು ಮೇಡಮ್? 28ನೇದು. ಮೇಡಮ್ ಒಂದು ಮನೆಗೆ 100 ರೂಪಾಯಿ ಕೊಡ್ತಾರಂತ ಸರ್ಕಾರದಿಂದ. ಅವ್ರಿಗೆ ಸರ್ಕಾರದಿಂದ ತಿಂಗಳು ಸಂಬಳನೂ ಬರುತ್ತೆ, ಸೆನ್ಸಸ್ಗೆ 100 ರೂಪಾಯಿ ಕೊಡ್ತಾರಂತೆ. ಬಟ್ ಸರ್ಕಾರಿ ಶಾಲಾ ಶಿಕ್ಷಕ ನನ್ಗೆ ಹೇಳಿದ್ದು, ಮೇಡಮ್ ಇನ್ನೂ ಅವ್ರು ಹೇಳಿದ್ರು ಸರ್ ಇನ್ನೂ ಎರಡು ಮಾಡ್ತೀನಿ, ದಿನಕ್ಕೆ 30 ಗ್ರೇಟ್ ಅಂತ ಗ್ರೇಟ್ ಅಂತ ಹೇಳ್ತಾ ಇಲ್ಲ, ಹೇಳಿದ್ದು ಅವ್ರಿಗೆ ಗೌರವ ಧನ ಕೊಡ್ತಾ ಇರೋದು. ಅದಲ್ಲ ಪಾಯಿಂಟ್. ನೀವು ಒಂದು ಪಾಯಿಂಟ್ ನ ಮಿಸ್ ಮಾಡ್ತಾ ಇದ್ದೀರಾ. ಯಾಕೆ ಅಂತಂದ್ರೆ, ಶಿಕ್ಷಕರನ್ನ ಒಂದು ಪಾರ್ಟಿ, ಶಿಕ್ಷಕರು ವೇಸ್ಟ್ಗಳು, ಅವ್ರಿಗೆ ಮಾಡಕ್ ಆಗ್ತಾ ಇಲ್ಲ, ಮಕ್ಕಳ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ಇಂತ ಒಂದು ಪಕ್ಷ. ಬೇಸಿಕಲಿ ಶಿಕ್ಷಕರ ಪರಿಶ್ರಮವನ್ನ ನೀವು ಯಾಕಿಷ್ಟು ತೆಗಳ್ತಾ ಇದ್ದೀರಾ? ದಸರಾ ರಜೆ ಬಿಟ್ಟು, ಮನೆ ಮಠ ಬಿಟ್ಟು, ಮನೆ ಮನೆಗೂ ಹೋಗಿ ಎಲ್ಲ ಬಹಳಷ್ಟು ಜನ ನಾಯಿಗಳ ಹತ್ರ ಕಡಿಸ್ಕೊಂಡಿದ್ದಾರೆ. ಬಹಳಷ್ಟು ಜನ ಬಿಸಿಲು ಮಳೆ ಎಂದೆ ಅವ್ರ ಪರಿಶ್ರಮಕ್ಕೊಂದು ಕ್ರೆಡಿಟ್ ಕೊಡುವಂತಹ ಒಂದು 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 ಒಳ್ಳೆ ಗುಣ ನಿಮ್ಮಲ್ಲಿ ಇಲ್ವಲ್ಲ? ನೀವು ಪಾರ್ಟಿಗಳು, ನೀವು ಓನ್ಲಿ ಬಿಕಾಸ್ ಆಫ್ ನಿಮ್ಮ ಪಾರ್ಟಿ ಅಜೆಂಡಾಗೋಸ್ಕರ ಶಿಕ್ಷಕರನ್ನ ಹೊಗಳುವ ಕೆಲಸ ಮಾಡ್ತೀರಾ ನೀವು. ಇಟ್ಸ್ ನಾಟ್ ಫೇರ್. ಕುಮಾರಸ್ವಾಮಿನ ಶಿಶು ಅಂತ ಹೇಳಿದ್ರಲ್ಲ, ಏನು ಅಂತ ಅವರು ಈ ಪ್ರಣಾಳಿಕೆಯ ಶಿಶು, ಈ ರಾಜ್ಯಕ್ಕೆ ಸಾಂದರ್ಭಿಕ ಶಿಶು, ಸಾಂದರ್ಭಿಕ ಶಿಶು. ಪಾಪ ಜನ ಬೇಕಾಗುತ್ತೆ. ಮತ್ತೆ ನಮ್ಮ ಶರವಣರು ಹೇಳಿದ್ರು ಕುಮಾರಸ್ವಾಮಿ ರೆಡಿ ಇದ್ರು ಅಂತೇಳಿ. ಕಾಂತರಾಜ್ರವರು ವರದಿ ತಗೊಂಡೋಗಿ 3 ಸಲ ತಗೊಂಡೋಗಿ ವಾಪಸ್ ಬಂದರು. ಅವರೇ ಮಾಧ್ಯಮದಲ್ಲಿ ಹೇಳಿದ್ದಾರೆ ಕುಮಾರಸ್ವಾಮಿಯವ್ರನ್ನ ಒಂದು ರಿಪೋರ್ಟ್ ತಗೊಳ್ಳಿಲ್ಲ ಅಂತೇಳಿ. ಇದಲ್ಲದೆ ನನಗೆ ದೇವೇಗೌಡರ ಬಗ್ಗೆ ಅತಿವಾದಂಥ ಗೌರವ ಇದೆ. ಮಾಧ್ಯಮದಲ್ಲಿ ಚರ್ಚೆ ಆದಂಥದ್ದು, ಕುಮಾರಸ್ವಾಮಿ ತಗೊಳಕ್ ರೆಡಿ ಇದ್ರು. ನೋಡಿ, ನೀವು ಮಾತಾಡಿಲ್ಲ, ಒಂದು ನಿಮಿಷ ದಯಮಾಡಿ ನೋಡಿ. ಕುಮಾರಸ್ವಾಮಿ ಅವರು ಸುಳ್ಳು ಹೇಳೋದನ್ನ ಬಿಡಬೇಕು, ಜೆಡಿಎಸ್ ಅವರು ಸುಳ್ಳುಗಾರ ಬಿಡಿ, ಆಮೇಲೆ ಮಾತಾಡಿ. ನಾನೇನು ಹೇಳಿದ್? ನೀನ್ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡಿಲ್ವಾ? ನೀನ್ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡಿಲ್ವಾ? ಕೇಳಿ ರಮೇಶ್ ಬಾಬು ನಿನ್ನಿಂದ ನಾನು ಆಗಿಲ್ಲ. ನೀವು ನಮ್ ಜೊತೆಲೇ ಇದ್ರಿ, ಅದಕ್ಕೆ ದೇವೇಗೌಡರಂತೆ ಕುಮಾರಸ್ವಾಮಿನ ತಗೊಳ್ಳೋದಂತೆ. ದೇವೇಗೌಡರು ಕುಮಾರಸ್ವಾಮಿ ರೆಡಿ ಇದ್ದು ತಗೋಬೇಡಿ ಅಂತೇಳಿ ದೇವೇಗೌಡರು ಹೇಳಿದ್ರು ಅಂತ ಆಗಿರ್ತಕ್ಕಂಥದ್ದು. ಮತ್ತೆ ಜನ ನೋಡಿದ್ದಾರೆ, ಯಾರು ರಿಪೋರ್ಟ್ ಕೊಟ್ರು, ಯಾರು ಕೊಡ್ಲಿಲ್ಲ. ಇಲ್ಲ, ಅಲ್ಲಿ ಸರ್, ಈಗ ಸಿದ್ದರಾಮಯ್ಯನವರು ಪಟ್ಟಿಡಿದ್ರು. ಹೆಂಗ್ ಬಂತು ಅಂತಂದ್ರೆ, ಇದು ಮೊದಲಿಗೆ ಒಂದಿಷ್ಟು ಲೀಕ್ ಮಾಡಿದ್ರು, ಅದಾದ್ಮೇಲೆ ಕ್ಯಾಬಿನೆಟ್ ಸಚಿವರಿಗೆ ಬುಕ್ಸ್ ಕೊಟ್ಟರು, ಕ್ಯಾಬಿನೆಟ್ ಸಚಿವರಿಗೆ ಬುಕ್ಸ್ ಕೊಟ್ಟರು, ಅಂದ್ರೆ ಕಡ್ತಾ ಕೊಟ್ಟರು, ಅದು ದಾಖಲೆಗಳು, ಅದು ಆದಿ ಬೀದಿಯಲ್ಲಿ ಎಲ್ಲಾ ಕಡೆ ಬಂತು. ಬಂದಾದ್ಮೇಲೆ ಏನಾಯ್ತು?
ಏನಾಯ್ತು, ಇಲ್ಲ ಇದೇ ಕರೆಕ್ಟ್ ಇದೆ ಇದೇ ಕರೆಕ್ಟ್ ಇದೆ ಅಂತ ನಿಮ್ಮ ಪಾರ್ಟಿಯ ವಕ್ತಾರರೆಲ್ಲ ಡಿಬೇಟ್ಗಳಲ್ಲೆಲ್ಲ ಬಂದು ಚರ್ಚೆ ಮಾಡಿದ್ರು, ಇದು ಕರೆಕ್ಟ್ ಇದೆ ಅಂತ. ಡೆಲ್ಲಿಗೆ ಹೋಗಿ ಬಂದವರೇ ಮತ್ತೊಂದು ಮಾಡ್ತೀನಿ ಅಂತಂದ್ರು. ಸೊ ನೀವೇನ್ ನ್ಯಾಯ ಒದಗಿಸಿದ್ರಿ ಕಾಂತರಾಜು ವರದಿ ಆಯೋಗಕ್ಕೆ? ನೀವು ಹೇಳಿದ್ದಷ್ಟು ಮಾತು ಸ್ವೀಕಾರ ಮಾಡ್ಕೊಂಡು ನಾನು ಯಾವುದು ಡಿಸ್ಪ್ಯೂಟ್ ಮಾಡಲ್ಲ. ನಮಗೆ ಬಾಧ್ಯತೆ ಇದೆ, ನಾವು ಸರ್ಕಾರ ನಡೆಸ್ತಾ ಇದ್ದೀವಿ, ನಾವು ಉತ್ತರ ಕೊಡಬೇಕು, ಅಕೌಂಟಬಿಲಿಟಿ ಇದೆ. ನಾವು BJP ಥರ ಪಲಾಯನವಾದ ಮಾಡಲ್ಲ. ಜಯಪ್ರಕಾಶ್ ಹೆಗ್ಡೆರವರು ಚೇರ್ಮನ್ ಆಗಿದ್ದವರು ಯಾರು? ಜಯಪ್ರಕಾಶ್ ಹೆಗ್ಡೆ ಯಾವ ಪಾರ್ಟಿಯವರು? ಭಾರತೀಯ ಜನತಾ ಪಕ್ಷದವರು ನಾಮಿನೇಟ್ ಮಾಡಿದಂಥ ಜಯಪ್ರಕಾಶ್ ಹೆಗ್ಡೆರವರು ಚೇರ್ಮನ್ನು. ಅವರು ಕಾಂತರಾಜು ರಿಪೋರ್ಟನ್ನು ಕೆಲವು ಮಾರ್ಪಾಟುಗಳು, ಕೆಲವು ಎಲ್ಲವುದೂ ಅಲ್ಲ, ಸಮಗ್ರ ತಿದ್ದುಪಡಿ ಅಲ್ಲ, ಕೆಲವು ಅಡಿಷನ್ಸು ಮತ್ತೊಂದು ಮಾಡಿ ನಮ್ಮ ನಿಮಿಷ ಎಲ್ಲಿದೆ ಈಗ ಸರ್ಕಾರದಲ್ಲಿ ಇದೆ ಮೇಡಮ್. ಯಾಕೆ ಮತ್ತೊಂದು ಗಂಟೆ ಮಾಡಿಸ್ತಿದ್ದೀರಿ? ನೀವು ಪ್ರಶ್ನೆ ಕೇಳಿದ್ ಗುರ್ತಾ ಕೊಡೋದು ನಾನು ಸ್ವೀಕಾರ ಮಾಡಿದೆ. ನೀವು ಹೇಳಿ ನಾನು ಡಿಸ್ಪ್ಯೂಟೇ ಮಾಡಿಲ್ಲ. ನೀವು ಏನು ಇದುವರೆಗೂ ಚರ್ಚೆ ಮಾಡಿದ್ರಿ, ಸಿದ್ದರಾಮಯ್ಯ ಮಂತ್ರಿಮಂಡಲದಲ್ಲಿ ಇಟ್ಟರು, ಮಂತ್ರಿಗಳು ಕಾಪಿ ಕೊಟ್ಟರು, ಮತ್ತೆ ಡೆಲ್ಲಿಗೆ ಅಕೌಂಟಬಿಲಿಟಿ ಅಕೌಂಟಬಿಲಿಟಿ ಯಾರು ಸರ್? ಎಷ್ಟು ಕೋಟಿ ಸರ್? ಆ ದುಡ್ಡಿನ ಅದನ್ನ ಹೇಳ್ತೀನಿ. 425 ಕೋಟಿ 465 ಕೋಟಿ 25 ಕೋಟಿ ಅಂತ ಇವತ್ತೇನಾದ್ರು ಪ್ರೂವ್ ಮಾಡ್ಬಿಟ್ರೆ ಇವತ್ತಿಂದ ಪರ್ಟಿಕಲ್ ರಿಟೈರ್ಮೆಂಟ್ ನನಗೆ ಎಷ್ಟು ಹಾಗಾದ್ರೆ? 165 ಕೋಟಿ ಇದನ್ನೇ ಸುಳ್ಳು ಹೇಳೋದು. ಮೊದಲಿಂದ ಎಷ್ಟು? ಒಂದ್ ನಿಮಿಷ ಸುಮ್ಮನೆ ಇರಿ, ಅವ್ರಿಗೆ ನಾನು ಉತ್ತರ ಹೇಳ್ತೀರ ದಯವಿಟ್ಟು. ಅವ್ರು ಹೇಳ್ತಾರೆ 425 ಕೋಟಿ ಕಾಂತರಾಜು ಅವ್ರಿಗೆ ಹೇಳ್ತಿರೋದು ಅವರು. ಅದನ್ನೇ ಇದೆಲ್ಲ ಕಾಂತರಾಜು ರಿಪೋರ್ಟ್ ಹೇಳ್ತಿರೋದು ನಾನು. ಸ್ವಲ್ಪ ಇಲ್ಲಿ ದಯಮಾಡಿ ಅವ್ರು ಹೇಳ್ತಿರೋದು ಆಗ್ಲೇ ರಿಪೀಟ್ ಮಾಡಿ. ಎರಡು ಗಣತಿ ಸೇರಿ ಎಷ್ಟು ಕೋಟಿ 10 ವರ್ಷಗಳ ಅಂತರದಲ್ಲಿ? ಮೇಡಮ್, ಕಾಂತರಾಜು ವರದಿರವರಿಗೆ ಕೊಟ್ಟಿರ್ತಕ್ಕಂಥದ್ದು 165 ಕೋಟಿ. ನನ್ನ ಸ್ನೇಹಿತರು ಶರವಣರವರು ಆಗ್ಲೇ 250 ಕೋಟಿ ಅಂದ್ರೆ ಈಗ 425 ಕೋಟಿ ಅಂದ್ರೆ ಅದು 165 ಕೋಟಿ. ಇವತ್ತು 615 ಕೋಟಿ ಸಮಥಿಂಗ್, ಮೋರ್ ದೆನ್ 600. ಮೇಡಮ್, ನಾವು ನಿಮಿಷ ಅಕೌಂಟಬಿಲಿಟಿ ಖಂಡಿತ ಸರ್ಕಾರ ಆನ್ಸರಬಲ್ಲು. ತೀರ್ಮಾನ, ಕ್ಯಾಬಿನೆಟ್ ತೀರ್ಮಾನ, ಸೆಷನ್ ನಡೆಯುತ್ತೆ, BJPಯವರು ಇರ್ತಾರೆ, JDSನವರು ಇರ್ತಾರೆ. ಲೆಟ್ ದೆಮ್. ಮತ್ತೆ ಪಬ್ಲಿಕ್ ಅಕೌಂಟ್ ಗಂಟೆ ಅಶ್ಯೂರೆನ್ಸ್ ಕಂಪ್ನಿನಲ್ಲಿ ನಮ್ಮ ಸ್ನೇಹಿತರ ಚೇರ್ಮನ್ ಇದ್ದಾರೆ. ಲೆಟ್ ದೆಮ್ ಪುಟ್ ದ ಕ್ವಶನ್ ಬಿಫೋರ್ ದ ಗೌರ್ಮೆಂಟ್. ಅದಕ್ಕೆ ನಾನು ಉತ್ತರ ಕೊಡೋಕೆ ಬರಲ್ಲ, ಸರ್ಕಾರ ಉತ್ತರ ಕೊಡುತ್ತೆ. ಇವತ್ತಾಗಿರೋದು ಹಿಂದಿಂದು 165 ಕೋಟಿ. ಇದನ್ನು ಅಲ್ಲಿಗೆ ಬಿಡ್ತೀನಿ, ಯಾಕೆಂದ್ರೆ ಅವ್ರು ಕೇಳಿದ್ರಿಂದ ಪ್ರಸ್ತಾಪ ಮಾಡಿದ್ರೆ ನಾನು ಹೇಳ್ತಾ ಇದ್ದೀನಿ ಸರ್. ಈಗ ಬಹಳಷ್ಟು ಜಾತಿ ಸಮುದಾಯಗಳು ಪೇಪರಲ್ಲಿ ಆ್ಯಡ್ ಕೂಡ ಕೊಟ್ಟಿದೆ ಸರ್. ನಮ್ಮ ಜಾತಿ ನಂಬರ್ ಇಷ್ಟು, ಇದು ಉಪಜಾತಿ ಇಷ್ಟು, ನೀವು ಹಿಂಗೆ ಹೇಳಬೇಕು ಅಂತ ಪೇಪರಲ್ಲಿ ಆ್ಯಡ್ ಕೂಡ ಕೊಟ್ಟಿದ್ದಾರೆ. ಇಫ್ ಇಟ್ ಈಸ್ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಆಗಿದ್ದರೆ ಜಾತಿಗಳ ಬಗ್ಗೆ ಎಲ್ಲ ಸಮುದಾಯದ ಮುಖಂಡರುಗಳು, ಜಾತಿ ಸಮುದಾಯದ ಸಂಘಟನೆಗಳ ನಾಯಕರು ಪೇಪರ್ಗಳಲ್ಲಿ ಆ್ಯಡ್ ಕೊಡೋಷ್ಟು ದೊಡ್ಡ ವಿಷಯ. ಈಗ ಒಳ್ಳೆ ಉದ್ದೇಶ ಇದ್ರೂ ಸಹ ಪ್ರಮುಖ ಸಮುದಾಯಗಳನ್ನ ಒಡೆದಾಡುವಂತ ನೀತಿ ಅಂತ ಹೇಳಿ ಅಂದ್ರೆ ಯಾವುದು? ದೊಡ್ಡ ಸಮುದಾಯಗಳು. ಯಾವ ದೊಡ್ಡ ಸಮುದಾಯ? ದೊಡ್ಡದು ಯಾವ ಸಮುದಾಯ? ಈಗ ನೀವು ಈಗ ದೊಡ್ಡ ಸಮುದಾಯದ ಅಂದ್ರೆ ಒಕ್ಕಲಿಗರು, ಲಿಂಗಾಯತರ ಬರುತ್ತೆ, ಅವರು ಬರ್ತಾರೆ. ಯಾಕೆ ಒಕ್ಕಲಿಗರು ಇಲ್ವಾ ರಾಜ್ಯದಲ್ಲಿ? ಅಶಕ್ತರು ಅಂತ ಹೆಂಗೆ ಡಿವೈಡ್ ಮಾಡೋದು ಶರವಣ ಅವರೇ? ನಾನು ಅದನ್ನ ಕೇಳ್ತಾ ಇರತಕ್ಕಂಥದ್ದು. ಈಗ ಯಾಕೆ ಅವೇರ್ನೆಸ್ ನ ಯಾಕೆ ಮೂಡಿಸ್ತಾರೆ? ಪತ್ರಿಕೆಗಳಲ್ಲಿ ಜಾಗೃತಿ ಕೊಡ್ತಾರೆ, ಟಿವಿಗಳಲ್ಲಿ ಕೊಡ್ತಾರೆ, ನಿಮ್ ಸಮುದಾಯ ಹೀಗೆ ಬರ್ಸಿ ಅಂತ ಹೇಳಿ. ಒಂದು ಕನ್ಫ್ಯೂಷನ್ ಇತ್ತು, ಧರ್ಮ ಕಾಲಮಲ್ಲಿ ಏನ್ ಬರ್ಸ್ಬೇಕು ನಾವು ಅಂತ. ಧರ್ಮದಲ್ಲಿ ಲಿಂಗಾಯತ ಬರ್ಸ್ಬೇಕಾ, ಹಿಂದೂ ಬರ್ಸ್ಬೇಕಾ ಅನ್ನೋಂತ ಕನ್ಫ್ಯೂಷನ್. ಯಾಕೆಂದ್ರೆ ಜಾತಿಯಲ್ಲಿ ಏನ್ ಬರ್ಸ್ಬೇಕು, ಅದ್ರಲ್ಲಿ ಏನು ನಾನು ಇದು ಬರ್ಸ್ಬೇಕಾ, ಏನು ಪಂಚಮಸಾಲಿ ಬರ್ಸ್ಬೇಕಾ, ಅದು ಬರ್ಸ್ಬೇಕಾ, ಇದು ಬರ್ಸ್ಬೇಕಾ, ದೊಡ್ಡ ಕನ್ಫ್ಯೂಷನ್ ಆಯ್ತು ಸರ್. ಏನಕ್ಕೆಂದ್ರೆ ನಮ್ಮ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಅಹಿಂದ ಪ್ರಯೋಗ ಮಾಡ್ತಾ ಇದ್ದಾರೆ. ಅದು ನಿಮಗೂ ಗೊತ್ತಿದೆ. ಅಹಿಂದವನ್ನು ಇಟ್ಕೊಂಡು ಅಲ್ಪಸಂಖ್ಯಾತರು ಇರ್ಬೋದು, ದಲಿತರಿರ್ಬೋದು, ಬೇರೆ ಬೇರೆ ಸಮುದಾಯದಲ್ಲಿ ಯಾರೇ ಇರಲಿ, ಇವತ್ತು ನನ್ನನ್ನು ಬಿಟ್ಟು ನೀವೇನಾದರೂ ರಾಜಕಾರಣ ಮಾಡಕ್ಕೆ ಹೋದ್ರೆ ನಿಮಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ ಅನ್ನೋದು ಒಂದು ಸಂದೇಶ. ಏನ್ ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ ಸರ್. ಅಹಿಂದ ಸಮುದಾಯಕ್ಕೆ ಮುಖ್ಯಮಂತ್ರಿಗಳು ಏನ್ ಮಾಡಿದ್ದಾರೆ? ಅಲ್ಲ, ಮಾಡಿದ್ದಾರೆ. ಅವರ ಸಮುದಾಯದ ಮಾಡಿಲ್ಲ ಅಂದ್ರೆ ಕೂಡ ಅವ್ರ ಸಮುದಾಯವನ್ನು ಬಿಟ್ಟು ಹೋಗಬಾರ್ದಲ್ವಾ? ಅಹಿಂದ ಅನ್ನೋ ಒಂದು ಟ್ರಂಪ್ ಕಾರ್ಡ್ ಇಟ್ಕೊಂಡೆ ಮುಖ್ಯಮಂತ್ರಿಗಳು ಇವತ್ತು ಅವರು ವೋಟ್ ಬ್ಯಾಂಕ್ ಮಾಡ್ಕೊಂಡಿರತಕ್ಕಂಥದ್ದು. ಅದು ಗೊತ್ತಿರತಕ್ಕಂಥದ್ದು, ಎಲ್ರಿಗೂ ಗೊತ್ತಿರತಕ್ಕಂಥದ್ದು. DK ಶಿವಕುಮಾರ್ಗೂ ಗೊತ್ತು, ಈಶ್ವರ್ ಖಂಡ್ರೆಗೂ ಗೊತ್ತು, MB ಪಟೇಲ್ರಿಗೂ ಗೊತ್ತು, ಎಲ್ಲ ಗೊತ್ತಿರತಕ್ಕಂಥ. ಅದರಿಂದ ಅವರವರ ಜಾತಿಯನ್ನ ಬಿಟ್ಬಿಟ್ರೆ ಗೊತ್ತು, ಅದು ರಮೇಶ್ ಬಾಬುಗೂ ಗೊತ್ತು. ಇರ್ಲಿ, ಆಯ್ತು, ನನಗೆ ಗೊತ್ತು. ನೀವ್ ಹೇಳಿ. ನಾನು ಹೇಳ್ತಾ ಇರತಕ್ಕಂಥದ್ದು ಅವರವರ ಜಾತಿ ಬಿಟ್ಟು ಅವ್ರ ಬಲಿಷ್ಠರು ಇದ್ದಾರೆ, ನಾವು ಈ ರಾಜ್ಯದಲ್ಲಿ ನಾವೇ ನಂಬರ್ 1 ಇದೀವಿ ಅನ್ನೋದನ್ನ
ಅವರು ಸರಿಯಾದ ರೀತಿಯಲ್ಲಿ ತೋರ್ಪಡೆ ಸರ್, ಈ ಮಾಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಂವಿಧಾನದ ಅಡಿಯಲ್ಲಿ ಸರ್ ನಿಮ್ಮ ಸಮುದಾಯ ಎಷ್ಟಿದೆ ಸರ್ ಈ ರಾಜ್ಯದಲ್ಲಿ? ಅಲ್ಲ ನಾವು ಸರ್ ಎಷ್ಟಿದ್ದೀರಿ ಸರ್? ಅಲ್ಲ ಅಲ್ಪಸಂಖ್ಯೆಯಲ್ಲಿ ಇರತಕ್ಕಂತ ಅಷ್ಟು ಅಲ್ಪಸಂಖ್ಯಾತರು, ಸರ್, ಇದೇ ನಮ್ಮ ಮೈಕ್ರೋ ಪ್ರಜಾಪ್ರಭುತ್ವದ ಅಲ್ಪಸಂಖ್ಯಾತರು, duty ಇದು. ಅದ್ರಲ್ಲಿ ಏನೊಂದು ದೊಡ್ಡ ಮಾಡ್ತಲ್ಲ ನಾನು. ಈಗ ಇಲ್ಲಿ ಜಾತಿ ನಂಬರ್ 1 ಅಂತಾರ. ಅಲ್ಲ, ಈಗ ಜಾತಿ ಅಂತ ಬಂದಾಗ ಈಗ ಅವ್ರೇನ್ ಹೇಳಿದ್ದಾರೆ, ಚಿನ್ನದಂತ ಮನುಷ್ಯ ಸರ್. ಅಲ್ಲ ನಾವು ಚಿನ್ನದಂತ ಮನುಷ್ಯ, ರಮೇಶ್ ಬಾಬು ಗೊತ್ತಿದೆ ಅವ್ರ ಮನಸ್ಸಲ್ಲಿ ಒಳಗಡೆ ಹೇಳ್ತಾರೆ. ಇರ್ಲಿ, ಈ ವೇದಿಕೆ ಅವ್ರು ಹೇಳಕ್ಕಾಗಲ್ಲ. ಅವ್ರು ಹೇಳಿದ್ರಲ್ಲ, ಚಿನ್ನದಂತ ಮನುಷ್ಯ ಅಂತ. ಇರ್ಲಿ, ನಾನು ಹೇಳ್ತಾ ಇರತಕ್ಕಂಥದ್ದು ಇವತ್ತು ಜಾತಿ ಜನಗಣತಿ ಅನ್ನೋದನ್ನ ಹಿಂದೆಯಿಂದ ಬಂದಿರತಕ್ಕಂಥದ್ದು, ಇವತ್ತೇನು ಹೊಸದಾಗಿ ಏನು ಬಂದಿಲ್ಲ. ರಾಜಕಾರಣಿಗಳು ರಾಜಕೀಯ ಅಂತ ಬಂದಾಗ ಮೊದಲನೇ ಬರೋದೆ, ನಾನೀಗ ಎಲ್ಲೋ ಒಂದ್ ಕಡೆ MLA ಎಲೆಕ್ಷನ್ ನಿಲ್ಬೇಕು, ನಿಂತಾಗ ನಿಮ್ ಜಾತಿಯವ್ರು ಎಷ್ಟು ಜನ ಇದಾರಪ್ಪ? ಅಂತ ನಿಮ್ ಪಾರ್ಟಿಯವ್ರು ಕೇಳ್ತಾರೆ ಪಾಪ. ಅಲ್ಲ, ಎಲ್ಲರಿಗೂ ನಮ್ಮ ಪಾರ್ಟಿ ಅಲ್ಲ, ಹೇಳಿದ್ರು. ಎಲ್ಲಾ ಪಾರ್ಟಿಯವ್ರು ಕೇಳೋದೆ, ಅವೆಲ್ಲ ಏನಿಲ್ಲ. ಉದಾಹರಣೆಗೆ ಈಗ ನೋ ಅದನ್ನ ಹೇಳಲೇಬೇಡಿ, ಅದನ್ನ ಹೇಳಲೇಬೇಡಿ. ರಾಜಕೀಯ ಬಂದಾಗ ಎಲ್ಲಾ ಪಾರ್ಟಿಯವರು ನೋಡೋದೆ, ಎಲ್ಲಾ ಪಾರ್ಟಿಯವರು ನೋಡೋದೆ. ಟಿಕೆಟ್ ಕೊಟ್ಟಿಲ್ಲ JDS ಅಲ್ಲ, ಎಲ್ಲಾ ಪಾರ್ಟಿ ಯಾಕೆ ಕೊಟ್ಟಿಲ್ಲ? ಅಸೆಂಬ್ಲಿ ಟಿಕೆಟ್ ಅಲ್ಲ, ಈಗ ನಿಮಗೂ ಕೊಟ್ಟಿಲ್ಲ, ನನಗೂ ಕೊಟ್ಟಿಲ್ಲ. ಬೇಡ ಅಂದೆ, ನಿಮಗೂ ಕೊಟ್ಟಿಲ್ಲ. ಬೇಡ ಅಂದೆ. ಅಲ್ಲ, ಇರ್ಲಿ, ನಾವು ಗೆಲ್ಸಿದ್ವಿ ಅವ್ರನ್ನ MLC ಮೊದಲನೇ ಬಾರಿ ಟಿಕೆಟ್ ಕೊಟ್ಟು ಗೆಲ್ಸಿದ್ವಿ ನಾವು. ನಾನು ಅವ್ರ ಪರವಾಗಿ ಎಲ್ಲಾ ಕಡೆ 5 ಜಿಲ್ಲೆಯಲ್ಲಿ ಹೋಗಿ ಪ್ರಚಾರ ಮಾಡಿದ್ದೀನಿ. ಕಂಟಿನ್ಯೂಸ್ ಆಗಿ MLC ಹೌದು, ನೀವು. ಹೌದು. So, ಪಕ್ಷ ನಿಮ್ಗೆ ಕೊಟ್ಟಿದೆ, ನಿಮ್ಮನ್ನ ರೆಕಗ್ನೈಸ್ ಮಾಡಿದೆ, ಫೇರ್ ಹೌದು, ಬಟ್ ಹೌದು, ಸರ್ ಹೌದು. ಇದು ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಿಂತ ಜಾಸ್ತಿ ನನ್ ಜಾತಿ ದೊಡ್ಡದ, ನನ್ ಜಾತಿ ಸಂಖ್ಯೆ ಜನ ಜಾಸ್ತಿ ಇದಾರ, ನನ್ ಜಾತಿ ಜನ ಸಂಖ್ಯೆ ಜಾಸ್ತಿ ಇದಾರ ಅನ್ನುವಂತ ಪೈಪೋಟಿಗೆ ಬಿದ್ದಂಗೆ ಕಾಣ್ತಾ ಇದೆ. ನಿಜ, ಸತ್ಯವಾದ ಮಾತು ಅದು. ಸ್ವತಃ ಕಾಂಗ್ರೆಸ್ ಪಾರ್ಟಿಯಲ್ಲೂ ಕೂಡ ಇಲ್ದಿದ್ರೆ DK ಶಿವಕುಮಾರ್ ಅವರು ಒಂದು ಮೀಟಿಂಗ್ ಮಾಡ್ತಿದ್ರ, ಇಲ್ದಿದ್ರೆ ವೀರಶೈವ ಮಹಾಸಭಾ ಇವರು ಯಾರು ನಮ್ಮ ಈಶ್ವರ್ ಖಂಡ್ರೆ MB ಪಾಟೀಲ್ರು ಸಭೆ ಮಾಡ್ತಾ ಇದ್ರ. ಹೀಗೆ ಸರ್ ಇದು ಲಿಟ್ರಲಿ ಜಾತಿ ಗಣತಿನೇ ಆಗಿದೆ. ನಿಮ್ಮ ಅಡಿಷನ್ ಟು ನವೆಂಬರ್ ಸ್ಟೇಟ್ಮೆಂಟ್, ಡಿಸೆಂಬರ್ಗೆ ನಿಮ್ಮ ಹೇಳಿಕೆಗೆ ಒಂದೇ ಒಂದು ಅವರು MLA ಆಗಾದ್ರೆ ಶರವಣ ಅವರು 5 ಊಟಲ್ಲೇ ಆಗ್ಬೇಕು ಅವರು. ಆಯ್ತು, ನನಗ್ ಜಾತಿ ಇಲ್ಲ, ನಾವು ಜಾತಿ ಅತೀತ. ನಾನು ಯಾವತ್ತೂ ಜಾತಿ ಅತೀತ, ನಾನು ಯಾವತ್ತೂ ಕೂಡ. ಒಂದ್ ನಿಮಿಷ ಬಾಬಣ್ಣ, ನನ್ನ ಹತ್ರ 400 ಜನ ಎಂಪ್ಲಾಯೀಸ್ ಇದ್ದಾರೆ. ನಾನು ಯಾವತ್ತೂ ಕೂಡ ಅವ್ರನ್ನ ಜಾತಿ ಕೇಳಲ್ಲ, ಯಾಕೆಂದ್ರೆ ನನಗೆ ದೇವರು ಒಳ್ಳೆಯವರು ಕೆಟ್ಟವರು ಎರಡೇ ಜಾತಿ. ಡಿಸೆಂಬರ್ ಅಂತ ಇದ್ರೆ ಡಿಸೆಂಬರ್ಗೆ ಒಂದು ಗ್ರಹಣ ಇದೆ ರಾಜ್ಯಕ್ಕೆ ಅಂತ ಹೇಳಿ ಎಲ್ಲರೂ ಮಾತಾಡೋದೆ. ಆ ಡಿಸೆಂಬರ್ಗೆ ಇವತ್ತು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ರೆಡಿಯಾಗಿ ಕೂತಿರತಕ್ಕಂಥದ್ದು. ಎಲ್ಲಿ ಇವರು ನಮ್ಮನ್ನೇ ಇಳಿಸ್ಬಿಟ್ರೆ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಒಂದು ಸಂದೇಶ ಕೊಡಬೇಕು, ನಮ್ಮ ಹೈಯಿಂದಾನ ನೀನೇನ ಟಚ್ ಮಾಡಿದ್ರೆ ಮುಂದಕ್ಕೆ ಸರ್ಕಾರ ಉಳಿಯಲ್ಲ. ಅದಕ್ಕೋಸ್ಕರ ಈ ಒಂದು ಜಾತಿ ಗಣತಿಯನ್ನ ಈ ಜಾತಿ ಅಂತ ಇವಾಗ ಹೇಳ್ತಾ ಇದ್ರಲ್ಲ ನೀವು, ಅದು ಕೂಡ ಒಂದು ಮಾರ್ಗ ಅಂತ ನನಗನ್ನಿಸ್ತಾ ಇದೆ. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಣ. ಅಂದ್ರೆ ಅರ್ಥ ಈಗ 2.5 ವರ್ಷ ಫಾರ್ಮುಲಾ ಪವರ್ ಶೇರಿಂಗ್ ಹಿನ್ನೆಲೆಯಲ್ಲಿ ಈಗ ನವೆಂಬರ್ಗೆ ಏನೋ ಕ್ರಾಂತಿ ಆಗುತ್ತೆ, DK ಶಿವಕುಮಾರ್ ಅವರು ಯಾವಾಗ ಕ್ಲೇಮ್ ಮಾಡ್ತಾರೋ ಪವರ್ ಅನ್ನ, ಆವಾಗ ಜಾತಿ ಗಣತಿಯ ರಿಸಲ್ಟ್ ಅನ್ನ ಮುಂದೆ ಇಟ್ಬಿಟ್ಟು ನೋಡಿ ಇಷ್ಟಿದೆ ಅಹಿಂದ ಸಂಖ್ಯೆ, ಇಷ್ಟು ಜನ ನನ್ನ ಹಿಂದೆ ಇದ್ದಾರೆ, ಇಷ್ಟು ವೋಟರ್ಸ್ ನನ್ನ ಹಿಂದೆ ಇದ್ದಾರೆ, ನೀವೇನಾದ್ರೂ ನನ್ನ ಅಲಗಾಡಿಸ್ಬಿಟ್ರೆ ಮುಂದೆ ಬರುವ GB ಎಲೆಕ್ಷನ್ ಆಯ್ತು, ಪಂಚಾಯತ್ ಎಲೆಕ್ಷನ್ ಆಯ್ತು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಭಾರಿ ದೊಡ್ಡ ಪೆಟ್ಟು ಬೀಳುತ್ತೆ. ಸೊ ಇಲ್ಲೇ ಇದೆ ದತ್ತಾಂಶ, ಹಂಗಾಗಿ ನಾನು ಟಚ್ ಮಾಡಬೇಡಿ ಅಂತ ತಮ್ಮ ಸ್ಥಾನ ಭದ್ರ ಮಾಡ್ಕೋತಾ ಇದ್ದಾರೆ. ಇದೇ ಸಂದೇಶ, ಇದು ಕೂಡ ಒಂದು ವಿಧಾನ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ನಾನು ಕೇಳೋದೇನು ಅಂತಂದ್ರೆ ರಮೇಶ್ ಸರ್ ಅವ್ರಿಗೆ ನೇರವಾಗಿ ಕೇಳ್ತೀನಿ. ಇವಾಗ ಏನು ಇದು ಸಾರ್ವಜನಿಕ ಶೈಕ್ಷಣಿಕ ಅಂತ ಸರ್ವೆ ಮಾಡ್ತಿದ್ದೀರಾ, ಇದರಲ್ಲಿ ನಿಮ್ಮದೇ ಆದಂಥ ಒಂದು ಅಪ್ಲಿಕೇಶನ್ನ ಇದು ಮಾಡಿದ್ದೀರಾ, ಒಂದು ಮೊಬೈಲಲ್ಲಿ ಆ್ಯಪ್ನ ಇದು ಮಾಡ್ಕೊಂಡು ಮಾಡ್ತಾ ಇದ್ದೀರಾ. ನಾನು ಹೇಳೋದೇನು ಅಂದರೆ ಕೆಲವೊಂದು ಬೆಂಗಳೂರಲ್ಲೇ ಕೆಲವು ಕಡೆ ನೆಟ್ವರ್ಕ್ ಇಶ್ಯೂಸ್ ಇದೆ, ಇನ್ನು ಕೆಲವು ಈ ರಾಜ್ಯ ಅಂತ ಮಾಡೋದ್ರಿಂದ ಈ ಹಳ್ಳಿಗಳ ಕಡೆ ಎಲ್ಲ ನೆಟ್ವರ್ಕೇ ಸಿಗಲ್ಲ. ಹೇಗೆ ಇದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀರಾ? ನಾನು ಏನಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದರೆ ಇದಕ್ಕೆ ಬಳಸ್ತಾ ಇರೋಂಥ ಇದಕ್ಕೆ ಸಿಂಪಲ್ ಕ್ವಶನ್ ಉತ್ತರ ಕೊಡ್ತೀನಿ. ತಮ್ಮ ಜವಾಬ್ದಾರಿ ಏನು? ತಮ್ಮ ಜವಾಬ್ದಾರಿ ಏನು? ಮುಗಿಸ್ಬಿಡ್ತೀನಿ, ಎರಡೇ ಕ್ವಶನ್. ಇಲ್ಲ ಅದು ಆಯ್ತು, ಇದಕ್ಕೆ ಉತ್ತರ ಕೊಡಿ. ತಮ್ಮ ಜವಾಬ್ದಾರಿ ಏನು ಪಾರ್ಟಿನಲ್ಲಿ? ತಾವು JDS ಅಲ್ಲಿ ಏನಾಗಿದ್ದೀರಾ ಸರ್? ನಾವು ಯುವ ಮುಖಂಡರು. ದಯಮಾಡಿ ಇವತ್ತೇ ಹೋಗಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಅರ್ಜಿ ಕೊಡಿ. ನಿಮ್ಮ ಯು ಆರ್ ಎಂಟೈಟಲ್ ಟು ಗಿವ್ ದ ಅಪ್ಲಿಕೇಶನ್. ಇದು ಸರ್ಕಾರ ಖಂಡಿತ ಕಮಿಷನ್ ಕೊಡಿ, ಕಮಿಷನ್ ಕೇಳಿ. ಮತ್ತೆ ಇನ್ನೊಂದೇನು ಅಂತಂದ್ರೆ ಅದಕ್ಕೆ ಖರ್ಚು ಮಾಡುವಂತ ಖರ್ಚು ಬಂದು ನಮ್ಮ ಜನಗಳ ತೆರಿಗೆ ಹಣದಿಂದಾನೇ ಖರ್ಚು ಮಾಡ್ತಾ ಇರೋದು. ಇದನ್ನ ಸುಮ್ಮನೆ ಇದು ಪರಿಪೂರ್ಣವಾಗಿ ಆಗಲ್ಲ ಮೇಡಮ್. ಏನಕ್ಕೆ ಅಂತ ಇವಾಗ ನಾನು ಹೇಳೋದಲ್ಲ, ಕೆಲವು ಕಡೆ ನೆಟ್ವರ್ಕೇ ಸಿಗ್ಲಿರೋ ಕಡೆ ಇವ್ರು ಹೇಗೆ ಮಾಡ್ತಿದ್ದಾರೆ, ಅದಕ್ಕೆ 425 ಕೋಟಿನೂ ಸುಮ್ಮನೆ ನಷ್ಟ ಅಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿನ ಕಾಲದಲ್ಲೇ
ಮೀಟಿಂಗಲ್ಲಿ ಅವರ ಹುದ್ದೆಯನ್ನು ಮಂತ್ರಿ ಪದವಿಯನ್ನು ರಿಸೈನ್ ಮಾಡಿರೋದು ಇದೇ ಹೆಣ್ಮಕ್ಳಿಗೋಸ್ಕರ. ಇವತ್ತು ಅವರು ಅವ್ರು ಈಗ ಎಲ್ಲ ಪಕ್ಷದವರು ಇಬ್ಬರು JDS ಅವರು ಮತ್ತು BJP ಅವರು ಅವ್ರಿಗಿದೆ ಏನು ಸಾಮಾಜಿಕ ಈ ಶೈಕ್ಷಣಿಕ ಈ ಸಮೀಕ್ಷೆ ಬೇಕಾ? ನಾನಂತೀನಿ ಯಾಕೆ ಬೇಡ, ಹಿಂದುಳಿದವರು ಹಿಂದೆನೇ ಇರಬೇಕು, ಮುಂದೆ ಯಾರೂ ಬರಬಾರ್ದು. ಇಲ್ಲ ಅವ್ರಿಗೇನಾದರೂ ಡೌಟ್ ಇದೆಯಾ ಇಲ್ಲ ಭಯ ಇದೆಯಾ, ಇವರೆಲ್ಲ ಮುಂದೆ ಬಂದ್ಬಿಟ್ರೆ ನಾವು ಎಲ್ಲಿ ಕಾಣಿಸ್ಕೊಳಲ್ಲ ಅನ್ನೋ ಒಂದು ಮಾತು ಏನಾದರೂ ಅವರಲ್ಲಿ ಭಯ ಇದೆಯಾ? ಸಂವಿಧಾನ ಬೇಡ, ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಬೇಕು ಅಂದ್ರೆ ಹಲವಾರು ತಿದ್ದುಪಡಿಗಳು ಮಾಡಿದ್ದಾರೆ. ಯಾರು ಮಾಡಿದ್ದು? ಯಾರು ಮಾಡಿರೋದು? ಮಾಡಿದ್ದೀರಿ. 16 ತಿದ್ದುಪಡಿಗಳಲ್ಲಿ 86 ತಿದ್ದುಪಡಿಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು. 47 ತಿದ್ದುಪಡಿ ತಂದು ಈ ಸಂವಿಧಾನಕ್ಕೆ ಅವಮಾನ ಮಾಡಿ ಅಪೋಸಿಷನ್ ಲೀಡರ್ಸ್ ತಿದ್ದುಪಡಿ ತಂದವರು ಇವರು. 42ನೇ ಅಮೆಂಡ್ಮೆಂಟ್, 43ನೇ ಅಮೆಂಡ್ಮೆಂಟ್ ಗೊತ್ತಾ ನಿಮ್ಗೆ? ನಾನು ಯುವ ಕಾಂಗ್ರೆಸ್ ಹರ್ಷ ಅಂತ ಅಂದ್ಬಿಟ್ಟು BJP ಅವ್ರಿಗೂ JDS ಅವ್ರಿಗೆ ನೇರ ಕ್ವಶನ್. ಯಾಕಪ್ಪ ಅಂತಂದರೆ ಇವರು ಈಗಿನ ರಾಜ್ಯ ಸರ್ಕಾರ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅಂತ ಏನು ಮಾಡ್ತಿದೆಯಲ್ಲ, ಇವ್ರೇನು ಮಾಡ್ತಾವ್ರೆ, ಇವರು ತೊಟ್ಲು ತುಕ್ತಾವ್ರೆ, ನಾವು ಅದನ್ನ ಒಪ್ಕೊಂಡಿದೀನಿ ಅಂತ ಅಂತವ್ರೆ. ಯಾಕಂತಂದ್ರೆ ಅವ್ರಿಗೆ ಒಪ್ಕೊಳಕ್ ಆಗ್ತಿಲ್ಲ. JDS ಆಗ್ಲಿ BJP ಆಗ್ಲಿ ಈ ವಿಚಾರವನ್ನ ವಿರೋಧ ಮಾಡ್ತಾ ಇಲ್ಲ. ನೀನ್ ತಪ್ಪು ತಿಳ್ಕೊಂಡಿದ್ದೀರಪ್ಪ, ಅದನ್ನ ಮಾಡ್ತಾ ಇಲ್ಲ. ನಾವು ಮಾಡುವಂತ ವಿಧಾನ ಇದೆಯಲ್ಲ, ಮಾಡುವಂತ ವಿಧಾನ ಸರಿ ಇಲ್ಲ, ಮಾಡುವಂತ ವಿಧಾನ ಸರಿ ಇಲ್ಲ. ಸರಿಯಾದ ನೀವು ತರಬೇತಿ ಸರಿಯಾಗಿ ಕೊಟ್ಟು ಇವ್ರು ಎಷ್ಟೇ ಟೀಕೆ ಮಾಡ್ಲಿ ಸರ್ ಮೇಡಮ್, ಆದ್ರೆ ಟೀಕೆಗಳು ಸಾಯ್ತವೆ, ಕೆಲಸಗಳು ಯಾವತ್ತೂ ಉಳಿತವೆ ಮೇಡಮ್. ನಾನು ಓಪನ್ ಆಗಿ ಹೇಳ್ತೀನಿ. ಕಾಂತರಾಜ್ ವರದಿ ಅವರು ತಗೊಂಡಿಲ್ಲ, ಮತ್ತೆ ಮುಂದೆ ಇವಾಗ ಮಧುಸೂದನ್ ನಾಯಕ್ ಅವರ ವರದಿನೂ ತಗೊಳ್ತಾರ ನಂಬಿಕೆ ನನಗಿಲ್ಲ. ಅಶೋಕ್ ಗೌಡ್ರು ಸರ್ ಹೇಳ್ತಾರೆ ಏನೇ ಇಲ್ಲಿ ಇವಾಗ ಏನು ನಡೀತಾ ಇದೆ ವಾಸ್ತವದ ಬಗ್ಗೆ ಹೇಳಿ ಅಂತ ಅಂದ್ರೆ ಹೋಗಿ 1923, 33ಗೆ ಹೋದ್ರೆ ವಾಸ್ತವದಲ್ಲಿ ಸಮೀಕ್ಷೆ ಉಪ್ಪಿನಕಾಯಿ ಹಾಕಿದ್ದೀರಾ? ಕಮಿಟಿನಲ್ಲಿ OBCಗೋಸ್ಕರ ರಿಸರ್ವೇಶನ್ಗೋಸ್ಕರ ರೆಕಮೆಂಡೇಶನ್ ಮಾಡ್ತಾರೆ. ಆ ರೆಕಮೆಂಡೇಶನ್ ಮಾಡಿದಾಗ ವುಮೆನ್ಗೂ ಸಹ ರಿಸರ್ವೇಶನ್ ಕೊಡಬೇಕು. ಅವ್ರ ಪರಿಸ್ಥಿತಿ ನೆಹರು ಏನ್ ಮಾಡಿದ್ರು ಗೊತ್ತಾ? ಕಸದ ತೊಟ್ಟಿಗೆ ಹೆಸರು ಕಾಕಾ ಕೇಲಕರ್ ಕಮಿಟಿ ಕ್ವಶನ್ ಮಾಡಿದ್ದಾರೆ, ಉತ್ತರನೂ ತಗೋಬೇಕು. ಎಲ್ಲ ಕಸದ ಬುಟ್ಟಿಗೆ ಹಾಕಿದ್ರೆ ಅಶೋಕ್ ಸರ್ ಇವತ್ತು ನಿಂತ್ಕೊಂಡು ಈ ಡಯಾಸ್ ಅಲ್ಲಿ ಮಾತಾಡಕ್ ಆಗ್ತಾ ಇರಲಿಲ್ಲ. ಹಿಟ್ಲರ್ ಆಳ್ವಿಕೆ ಕಾಂಗ್ರೆಸ್ ಯಾವತ್ತೂ ಮಾಡಿಲ್ಲ, ಇವತ್ತು ಮಾಡ್ತಾ ಇರೋದು ಹಿಟ್ಲರ್ ಆಳ್ವಿಕೆ ಇದೇ BJP. ನಮ್ಮಂತವ್ರ ಹತ್ರ ನಾವು ಬರೋ ಅಗತ್ಯನೇ ಇಲ್ಲ. ನಮ್ದು ಇನ್ಕಮ್ ಟ್ಯಾಕ್ಸ್ ಅವ್ರ ಹತ್ರನೇ ಇರುತ್ತೆ, ನಮ್ಮ ಲ್ಯಾಂಡು ಅವ್ರ ಹತ್ರನೇ ಇರುತ್ತೆ, ನಾನು ಏನು ಓದಿದ್ದೀನಿ ಅದು ಎಲ್ಲ ಅವ್ರ ಹತ್ರನೇ ಇರುತ್ತೆ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ? ಇವ್ರು ಯಾರ ಹತ್ರ ಹೋಗ್ಬೇಕು? ಯಾರ ಹತ್ರ ರೆಕಾರ್ಡ್ಗಳಿಲ್ಲ, ಎಲ್ಲೋ ಹಳ್ಳಿಗಾಡಲ್ಲಿರ್ತಾರೆ, ಕಾಡಲ್ಲಿರ್ತಾರೆ, ಆದಿವಾಸಿಗಳಿರ್ತಾರೆ, ಅಲೆಮಾರಿಗಳಿರ್ತಾರೆ, ಏನೂ ಇಲ್ಲ ಅವ್ರ ಹತ್ರ. ಅಂತರ ಹೋಗಿ ಅವರನ್ನು ಅವರು ಉದ್ಧಾರ ಮಾಡಬೇಕು. ನಮ್ಮ ಹತ್ರ ಬಂದು ಏನು ಮಾಡ್ತಾರೆ, ನಮ್ಮ ಕತೆ ನಾವು ನೋಡ್ಕೋತೀವಿ. ಸಮೀಕ್ಷೆ ಬೇಕು ಅನ್ನೋದು ಖಂಡಿತ, ಅದು ಕೆಲವೊಬ್ಬರು ನಮ್ಮಲ್ಲೂ ಬೇಡ ಅಂತ ಹೇಳಿರ್ತಕ್ಕಂಥದ್ದು ಸತ್ಯನೇ, ಅದು ಒಪ್ಕೊಳ್ತೀವಿ ನಾವು. ಬಟ್ ನಮಗೆ ಇಲ್ಲಿರ್ತಕ್ಕಂಥ ನಮ್ಮ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು ಪ್ರೆಸ್ ಮೀಟ್ ಮಾಡುವಾಗ ಇಲ್ಲ, ಅವ್ರದ್ದು ಏನೇ ದುರುದ್ದೇಶ ಇದ್ದರೂ ಸಮೇತ ನಾವು ಸದುದ್ದೇಶದಿಂದ ಅದನ್ನು ಸ್ವೀಕಾರ ಮಾಡೋಣ. ಇವತ್ತು ಜಾತಿ ಗಣತಿ ನಡೀತಾ ಇದೆಯಲ್ಲ, ಸಮರ್ಪಕವಾಗಿ ಖಂಡಿತ ನಡೀತಾ ಇಲ್ಲ. ಇದು ಕೂಡ ವೇಸ್ಟೇ. ಸುಮ್ಮನೆ ರಾಜ್ಯದಲ್ಲಿ ಹಣವನ್ನು ವೇಸ್ಟ್ ಮಾಡೋದು, ಬೇಕಾದಷ್ಟು ಖರ್ಚು ಮಾಡಿ ಬೇಕಾದಷ್ಟು ಸೌಲಭ್ಯಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇದೆ, ಆದರೆ ಅದು ಮಾಡ್ತಾ ಇಲ್ಲ. ಇವಾಗ ಬರೀ ಗಿಮಿಕ್ಸು. ಒಂದು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗೆ, ಮುಖ್ಯ ನ್ಯಾಯಮೂರ್ತಿಗಳಿಗೆ ಕಡೆ ಚಪ್ಪಲಿ ಹೆಸ್ತಿರೋಂಥದ್ದನ್ನ ಇವ್ರು ಏನು ಶೂ ಆಗಲಿ ಚಪ್ಪಲ್ ಆಗಲಿ ಏನೇ ಆಗಲಿ ಅದು ನಮ್ಮ ಕಾಲ ಮೇಲೆ ಕಾಲೇ ಹಾಕೊಂಡು ಕೋರ್ಟಲ್ಲಿ ಕೂತ್ಕೊಳ್ಳಂಗಿಲ್ಲ. ಅಂಥದ್ರಲ್ಲಿ ಒಬ್ಬ ಹಿರಿಯ ನ್ಯಾಯವಾದಿ, ಅದು ಸುಪ್ರೀಂ ಕೋರ್ಟ್ ನ್ಯಾಯವಾದಿ, ಅವರು ಸಾಮಾನ್ಯರಲ್ಲ, ಅಂತ ಪ್ರಜ್ಞಾಹೀನರಿದ್ದಾರೆ, ವಿದ್ಯಾವಂತರಲ್ಲ. ಆದ್ರೆ ಅಂಥವ್ರದ್ದು ಬಗ್ಗೆ ನೀವು ಏನು ಹೇಳ್ತೀರಾ? ಇಲ್ಲಿ ಜಾತಿ ಜನ್ಮ ಅಂತ ಹೇಳತ್ತಿ ಜಾಡಸ್ಕೊಡಕ್ ಬಂದಿದ್ದಾರೆ. ಅಧಿಕಾರಕ್ಕೆ ಬೇಕಾಗಿರೋದು ನಡವಳಿಕೆನ ನಮ್ಮ ಬಾರ್ ಕೌನ್ಸಿಲ್ನಲ್ಲಿ ಒಬ್ರು ಓದ್ ತಗೊಂಡಿದ ತಕ್ಷಣನೇ ಅವ್ರು ಹೇಳ್ತಾ ಇರೋದು ಏನು ಅಂತಂದ್ರೆ, ನೀವು ಜಾತಿ ವ್ಯವಸ್ಥೆಯ ಬಗ್ಗೆ ಇಷ್ಟು ಟೀಕೆ ಮಾಡ್ತಾ ಇದ್ದೀರಾ, ನಾವೆಲ್ಲರೂ ಹಿಂದೂಗಳು, ಜಾತಿ ಪದ್ಧತಿ ಜಾತಿ ವ್ಯವಸ್ಥೆ ಇದು ಯಾಕೆ ಬೇಕು ಜಾತಿ ಗಣತಿ ಅಂದಾಗ ಒಬ್ಬ CJI ದಲಿತ ಅನ್ನೋ ಮಾತ್ರಕ್ಕೆ ನನ್ನ ಸನಾತನ ಧರ್ಮದ ಒಂದು ವ್ಯಾಜ್ಯಕ್ಕೆ ಅವ್ರು ಈ ತರ ಹೇಳ್ಬಿಟ್ಟು ಅಂತ ಚಕ್ಲಿ ಎಸೆಯುವಂತ ವ್ಯವಸ್ಥೆ ಇನ್ನೂ ಜೀವಂತವಾಗಿದೆ ಅಂತ ಅವ್ರು ಹೇಳ್ತಾ ಇರೋದು. ಎಸ್ ರಮೇಶ್ ಬಾಬು ಅವರು, ಹಿಂಗೆ ಹೋಗೋಣ ಆರ್ಡರ್ ಪ್ರಕಾರ. ಈಗ ನನ್ನ ಸ್ನೇಹಿತರು ಅದನ್ನು ಹೋಗಲ್ಲ, ಇಲ್ಲ ಡೈರೆಕ್ಟ್ ಬಂದ್ಬಿಡಿ ಸರ್. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರ, ನಾನು ಆಗಲೇ ಭಾಳ ಸ್ಪಷ್ಟವಾಗಿ ಹೇಳಿದೆ ಸರ್, ಇದು ಮುಗಿಯೋದು ಯಾವಾಗ ಸರ್? ಅದು ಇಟ್ ಡಿಪೆಂಡ್ ಅಪಾನ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ಅವರು ಈಗ ಈ ಬಂದ ತಕ್ಷಣ ವರದಿಯನ್ನ ಹಿಂದುಳಿದ ವರ್ಗಗಳ ಆಯೋಗ ಅದನ್ನ
ಬುಟ್ಟಿಗೆ ಕಸದ ಬುಟ್ಟಿಗೆ ಎಸೆಯುತ್ತಾ ಅಥವಾ ಅದನ್ನು ಇಟ್ಕೊಂಡು ಎಲ್ಲರಿಗೂ ಇರೋ ಪ್ರಶ್ನೆ ಏನು ಗೊತ್ತಾ ಸರ್, ಕಾಂತರಾಜು ಆಯೋಗದ ವರದಿ ಥರ ಆಗಬಾರ್ದು. ಅದಕ್ಕೆ ನಿಜಕ್ಕೂ ಕೂಡ ಪರಿಣಾಮಕಾರಿಯಾಗಿ ಅದನ್ನು ಸ್ವೀಕರಿಸಿ, ಅದನ್ನು ಅಂಗೀಕರಿಸಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಮಾಡಬೇಕು ಅಂತ ಇದೆಯೋ ಅದನ್ನು ಮಾಡುವ ನಿಟ್ಟಿನಲ್ಲಿ ಕಾರ್ಯಗತಗೊಳ್ಳಬೇಕೆ ಹೊರತು ಮತ್ತು ಇದನ್ನು ಹಿಡ್ಕೊಂಡು ಇನ್ನೊಂದಿಷ್ಟು ಹಗ್ಗಜಗ್ಗಾಟ ಮಾಡಿದರೆ ಇದು ನಿಜಕ್ಕೂ ಕೂಡ ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಪವರ್. ನಿಮ್ಮ ಅಭಿಪ್ರಾಯ ಸರಿ ಇದೆ. ರಾಜ್ಯ ಸರ್ಕಾರ ಆಗಸ್ಟಲ್ಲಿ ಒಂದು ಆದೇಶವನ್ನು ಮಾಡಿ ಹಿಂದುಳಿದ ವರ್ಗಗಳ ಆಯೋಗಕ್ಕೆ, ಇಟ್ ಇಸ್ ಎ ಅಟಾನಮಸ್ ಬಾಡಿ ಆ್ಯಂಡ್ ಇಟ್ ಇಸ್ ಎ ಕಮಿಷನ್, ಆಯೋಗ ಅದು ಸ್ವತಂತ್ರವಾದಂಥ ಸಂಸ್ಥೆ, ಅವರಿಗೆ ಅಧಿಕಾರವನ್ನು ಕೊಟ್ಟು ಅವರಿಗೆ ಬೇಕಾದಂಥ ಸಂಪನ್ಮೂಲಗಳನ್ನು ಕೊಟ್ಟು ಈ ಸರ್ವೆ ಮಾಡೋದಕ್ಕೆ ಕೇಳಿದ್ದಾರೆ. ಈಗಾಗಲೇ ಅವರು ಮೊನ್ನೆ 7ನೇ ತಾರೀಕುವರೆಗೂ ಇತ್ತು, ಬೇರೆ ಬೇರೆ ಕಾರಣಕ್ಕೆ ಅದನ್ನು ಎಕ್ಸ್ಟೆನ್ಷನ್ನು ಮಾಡಿದ್ದಾರೆ. ಈಗಾಗಲೇ ಶಿಕ್ಷಕರು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಸರ್ಕಾರಿ ನೌಕರೆಲ್ಲ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. 1-2 ಪ್ರಕರಣಗಳು ಸಣ್ಣ ಪುಟ್ಟ ಆಗಿರ್ಬೋದು. ಭಾಳ ಇಂಪಾರ್ಟೆಂಟು, ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ಅನುಗುಣವಾಗಿ ಯಾರು ಶೋಷಿತ ಸಮುದಾಯಗಳು ಅಥವಾ ಹಿಂದುಳಿದ ಸಮುದಾಯಗಳಿಗೆ ಸರ್ಕಾರಿ ಸೌಲಭ್ಯಗಳಿರ್ಬೋದು ಅಥವಾ ಸರ್ಕಾರಿ ಯೋಜನೆಗಳಿರ್ಬೋದು ಅದರ ಲಾಭ ಸಿಗಬೇಕು ಅಂಥವ್ರನ್ನ ಆಯ್ಕೆ ಮಾಡೋದಕ್ಕೆ ಈ ರಿಪೋರ್ಟ್ ಅನುಕೂಲ ಆಗುತ್ತೆ. ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಈ ಕೆಲಸವನ್ನು ಇವತ್ತು ನಾವು ಮಾಡ್ತಾಯಿದ್ವಿ. ಮತ್ತು ರಾಷ್ಟ್ರ ಮಟ್ಟದಲ್ಲೂ ಸಹ ರಾಹುಲ್ ಗಾಂಧಿರವರು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಅನುಗುಣವಾಗಿ ಜಾತಿ ಸಮೀಕ್ಷೆ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ರು. ಇವತ್ತು ಅದನ್ನು ನಾನು ಮುಗಿಸ್ತೀನಿ, ಒಂದು ನಿಮಿಷ ಇಂಟರಪ್ಟ್ ಪ್ಲೀಸ್. ಸನ್ಮಾನ್ಯ ರಾಹುಲ್ ಗಾಂಧಿರವರು ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಅನುಗುಣವಾಗಿ ರಾಷ್ಟ್ರ ಮಟ್ಟದಲ್ಲಿ ಕೇಳಿದ್ದಾರೆ. ಅವರ ಡಿಮ್ಯಾಂಡ್ಗೆ ಅನುಗುಣವಾಗಿ ಇವತ್ತು ಕೇಂದ್ರದ BJP ಸರ್ಕಾರವೂ ಸಹ ಜಾತಿ ಸಮೀಕ್ಷೆಯನ್ನು ರಾಷ್ಟ್ರ ಮಟ್ಟದಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಈಗ ನಮಗಿರುವ ಪ್ರಶ್ನೆ ಸರ್, ನಿಮ್ಗೆ 9 ನಿಮಿಷಕ್ಕೆ ಮುಗೀತೋ, ನನಗೆ 20 ನಿಮಿಷಕ್ಕೆ ಮುಗೀತೋ, ಇನ್ನೊಬ್ರಿಗೆ 1 ಅವರ್ ಆಯಿತೋ, ಮತ್ತೊಬ್ರಿಗೆ 2 ಅವರ್ ಆಯಿತೋ, ಐ ಡೋಂಟ್ ನೋ. ಆದರೆ ನಾವು ಸಹಕರಿಸಿದ್ದೀವಿ, ಇಷ್ಟನೋ ಕಷ್ಟನೋ ನಮ್ಮ ಸಮಯವನ್ನು ನಾವು ಕೊಟ್ಟಿದ್ದೀವಿ. ಅದರಿಂದ ನನಗೆ ವೈಯಕ್ತಿಕವಾಗಿ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅನ್ನೋದನ್ನು ಕೂಡ ಲೆಕ್ಕಿಸದೆ ಇನ್ನೂ ನಾನು ಮೀಸಲಾತಿ ಮತ್ತು ಸೌಲಭ್ಯದ ಪರಿಮಿತಿ ಒಳಗಡೆ ಒಳಪಡದೇ ಇದ್ದರೂ ಕೂಡ ನಾನು ನನ್ನ ಸಮಯವನ್ನು ಕೊಟ್ಟಿದ್ದೀನಿ. ದಿ ಸೇಮ್ ಟೈಮ್ ಈ ಒಂದು ಸಮೀಕ್ಷೆಯಲ್ಲಿ ಏನು ಹೊರಗಡೆ ಬಂತು, ಇದರ ಫಲಶ್ರುತಿ ಏನು ಅಥವಾ ಇದರ ದತ್ತಾಂಶಗಳು ಏನು ಅನ್ನುವಂಥ ತಿಳಿದುಕೊಳ್ಳುವಂಥ ಆಸಕ್ತಿ ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ಇದೆ. ಯಾಕಂದರೆ ಪ್ರತಿಯೊಬ್ಬ ಪ್ರಜೆನೂ ಇನ್ವಾಲ್ವ್ ಆಗಿದ್ದಾನೆ. ಅದನ್ನು ನೀವು ಸಾರ್ವಜನಿಕ ವಲಯದಲ್ಲಿ ಇಡ್ತೀರಾ? ಯಾಕೆ ಅಂತಂದರೆ ಇದರಿಂದ ಯಾರಿಗೆ ಮೀಸಲಾತಿ ಸೌಲಭ್ಯಗಳು ಅಥವಾ ಸಾಮಾಜಿಕ ಸ್ಥಿತಿಗತಿಗಳು, ಶೈಕ್ಷಣಿಕ ಸ್ಥಿತಿಗತಿಗಳು ಉದ್ಧಾರ ಆಗ್ತಾವೋ ಅವರ ಜೊತೆಗೆ ಭಾಳಷ್ಟು ಜನರಿಗೆ ಇರುವಂಥ ಅತ್ಯಂತ ದೊಡ್ಡ ಕುತೂಹಲ ಯಾವ ಜಾತಿ ಸಮುದಾಯಗಳ ಸಂಖ್ಯೆ ಎಷ್ಟಿದೆ ಅಂತ. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಕಾಂತರಾಜು ವರದಿ ಆಯೋಗದ ವರದಿಯ ದತ್ತಾಂಶಗಳು ಹೊರಗಡೆ ಬಂದಾಗ ಎಲ್ಲ ಬಿಟ್ಟರು ಹಿಡಿದಿದ್ದು ಮಾತ್ರ ಯಾವ ಜಾತಿಯ ಸಂಖ್ಯೆ ಎಷ್ಟಿದೆ ಅಂತ ಮಾತ್ರ. ಸೊ ಹಾಗಾಗಿ ಇದು ಸಾರ್ವಜನಿಕ ವಲಯದಲ್ಲಿ ಬಿಡ್ತೀರಾ, ಬಹಿರಂಗ ಪಡಿಸ್ತೀರಾ? ಭಾಳ ಗುರುತರವಾದ ಮತ್ತು ಜವಾಬ್ದಾರಿಯುತವಾದ ಪ್ರಶ್ನೆಯನ್ನು ಕೇಳಿದ್ದೀರಾ. ಸರ್ಕಾರ ಈ ಮಾಹಿತಿಯನ್ನು ಸಾರ್ವಜನಿಕ ವಲಯದಲ್ಲಿ ಇಡೋದಕ್ಕೆ ಒಂದೇ ಅಲ್ಲ, ಅದನ್ನು ಜಾರಿಗೊಳಿಸೋ ಬದ್ಧತೆಯನ್ನು ಇಟ್ಕೊಂಡಿದೆ. ಶರಣ ಸರ್, ಇದು ಒಂದು ಕಲ್ಲಿಗೆ 100 ಹಕ್ಕಿಗಳನ್ನು ಬೀಳಿಸುವಂತಹ ಒಂದು ಸಮೀಕ್ಷೆ. ಯಾಕೆ ಅಂತಂದರೆ ಇದರಲ್ಲಿ ನೀವು ನಿಮ್ಮ ಆರ್ಥಿಕ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇವೆ. ಈಗ ನಾನು ಆಗಲೇ ಕೇಳಿದ ಹಾಗೆ ಭಾಳಷ್ಟು ಜನರಿಗೆ ನಮ್ಮ BPL ಕಾರ್ಡ್ ರದ್ದಾಗುತ್ತೆ ಅನ್ನುವಂತಹ ಭಯ ಇದೆ. ಭಾಳಷ್ಟು ಜನರಿಗೆ ಸರ್ಕಾರದಿಂದ ಸಿಗ್ತಾ ಇರುವಂಥ ಸೌಲಭ್ಯಗಳನ್ನು ವಂಚಿತರನ್ನಾಗಿ ಮಾಡ್ತಾರೆ ಅನ್ನುವಂತಹ ಒಂದು ಸಂಶಯ ಇದೆ. ಆ ನಿಟ್ಟಿನಲ್ಲಿ ಈ ಜಾತಿ ಗಣತಿ ಅಥವಾ ಈ ಸಮೀಕ್ಷೆ ಏನಿದೆ ಅದು ಬಹಳಷ್ಟು ಬದಲಾವಣೆ ಅಥವಾ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ ಬಹಿರಂಗ ಆದರೆ? 100ಕ್ಕೂ 200% ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಆಗಿ ಯಾರು ಕೆಳಮಟ್ಟದಲ್ಲಿ ಬಡತನದಲ್ಲಿದ್ದಾರೆ, ಏನು ಬಿಲೋ ಪವರ್ಟಿ ಅಂತ ಏನು ಕರಿತೀವಿ, ಅಂಥವ್ರಿಗೆ ನಿಜವಾದ ನ್ಯಾಯ ಸಿಕ್ಕಿದ್ರೆ ನಾವು ಕೂಡ ಖುಷಿ ಪಡ್ತೀವಿ. ನನಗೂ ಗೊತ್ತಿರೋ ಮಟ್ಟಕ್ಕೆ ಹಿಂದೆ ಏನು ಕಾಂತರಾಜು ವರದಿಯನ್ನು ಏನು ಉದಾಸೀನ ಮಾಡಿದ್ರೋ ಅದೇ ರೀತಿ ಇದು ಆಗಬಾರ್ದು. ಯಾಕೆಂದರೆ ಇವತ್ತು ಜನ ಭಾಳ ಬುದ್ಧಿವಂತರಿದ್ದಾರೆ. ನೀವು ಎಲ್ಲೇ ಹೋದ್ರೂ ಕೂಡ ಇವತ್ತು ಡಿಜಿಟಲ್ಲು 1 ಸೆಕೆಂಡಲ್ಲಿ ಎಲ್ಲ ಕೂಡ ಮೆಸೇಜ್ ಹರಡುತ್ತೆ. ನೀವು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ಇಡೀ ಪ್ರಪಂಚಕ್ಕೆ ಹೋಗುತ್ತೆ. ಅಂಗೈಯಲ್ಲಿ ಪ್ರಪಂಚ ನೋಡ್ಬೋದು ಒಂದು ಮೊಬೈಲಲ್ಲಿ. ಆ ಒಂದು ವ್ಯವಸ್ಥೆಗೆ ನಾವೆಲ್ಲ ಕೂಡ ಒಳಗಾಗಿದ್ದೀವಿ. ಅದರಿಂದ ಇವತ್ತು ಸಿದ್ದರಾಮಯ್ಯನವರು ಭಾಳ ಎಚ್ಚರಿಕೆಯಿಂದ ಏನು ಇವತ್ತು ಅಹಿಂದ ಟ್ರಂಪ್ ಕಾರ್ಡನ್ನು ಏನು ಬಳಕೆ ಮಾಡಿ ಇವತ್ತು ಅವರು ಕುರ್ಚಿಯನ್ನು ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ನನ್ನ ಸಹಮತ ಇದೆ. ಅವ್ರು ಮಾಡಲಿ, ಒಳ್ಳೆ ನಮ್ಮ ಪ್ರಾಡಕ್ಟೇ ಅವರು ಕೂಡ JDS ಇಂದನೇ ಅವರು ಬೆಳೆದಿರತಕ್ಕಂಥದ್ದು, DCM ಆಗಿರತಕ್ಕಂಥದ್ದು, ಫೈನಾನ್ಸ್ ಮಿನಿಸ್ಟರ್ ಆಗಿ ಬಡ್ಜೆಟನ್ನು ಸನ್ಮಾನ್ಯ ದೇವೇಗೌಡರೇ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥದ್ದು ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಇವತ್ತಿನ ಸಿದ್ದರಾಮಯ್ಯನವರು ಇಂದಿನ ಸಿದ್ದರಾಮಯ್ಯನವ್ರಿಗೂ ಭಾಳ ವ್ಯತ್ಯಾಸ ಇದೆ. ಯಾಕಂದರೆ ಇವತ್ತು ಅವ್ರ ಕೈ ಕಟ್ಟಾಕಿದೆ. ಇವತ್ತು ಅವರು ಫ್ರೀಯಾಗಿ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು
ಅವರ ಪಕ್ಷದ ನಾಯಕರುಗಳೇ ಹೇಳಿರತಕ್ಕಂಥದ್ದು, ನಾನೇನು ಹೇಳಬೇಕಾಗಿಲ್ಲ ಅದರಲ್ಲಿ. ಅದಕ್ಕೋಸ್ಕರ ಅವರು ಸ್ವತಂತ್ರವಾಗಿ ಕೆಲಸ ಮಾಡಿದ್ರೆ ಖಂಡಿತ ಅವ್ರು ನ್ಯಾಯ ಕೊಡಿಸ್ತಾರೆ, ನನಗೂ ಭರವಸೆ ಇದೆ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಆಗ್ತಾ ಇಲ್ಲ. ಅದರಿಂದ ನೀವು ಏನು ನಿರೀಕ್ಷೆ ಮುಖ್ಯಮಂತ್ರಿ ಬದಲಾವಣೆ ಆದ್ರೆ ಸರ್ ಈ ವರದಿ ಏನಾಗುತ್ತೆ? ಮುಖ್ಯಮಂತ್ರಿ ಬದಲಾವಣೆ ಆದರೆ ಇದು ಎಲ್ಲ ಶಿವಕುಮಾರ್ ಅವರು ಇದನ್ನ ಒಪ್ಪುತ್ತಾರಾ? ಖಂಡಿತ ಒಪ್ಪಲ್ಲ. ತಡ್ರಿ ಸರ್, ಯಾಕೆಂದ್ರೆ ಇವತ್ತು ಸಿದ್ದರಾಮಯ್ಯನವರು ಮತ್ತೆ ಅವ್ರ ಜೊತೆಲಿ ಇರತಕ್ಕಂಥವ್ರು ಯಾರು ಕೂಡ ಅವ್ರನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಇವತ್ತು ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾರೆ, ಯಾಕೆಂದ್ರೆ ಈಗ ಸಚಿವ ಸಂಪುಟ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಆದಿಯಾಗಿ ಬಹಳಷ್ಟು ಜನ ತಾವೇ ಹೇಳಿದ ಪ್ರಬಲ ವರ್ಗಗಳ ಸಚಿವರುಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸೊ ಅವ್ರ ಕೈಗೆ ಜವಾಬ್ದಾರಿ ಹೋದರೆ ಆಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರೇ ಮತ್ತೆ ಅವ್ರ ಜೊತೆಯ ಏನೋ ಒಂದು ಸರ್ಕಲ್ ಇದೆ, ಯಾರೂ ಕೂಡ ಅಧಿಕಾರವನ್ನು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಇವತ್ತು 5 ವರ್ಷ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ನಿರ್ಧಾರನ ಅಂತಿಮ ಅಂತೇಳಿ ಒಬ್ಬ ಮುಖ್ಯಮಂತ್ರಿನೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಈಗ ಇಲ್ಲಿ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅಗ್ರಿಮೆಂಟ್ ಆಗಿದೆ ಅಂತೇಳಿ ಅವರ ಜೊತೆಲಿರತಕ್ಕಂಥವ್ರು ಹೇಳ್ತಾ ಇರತಕ್ಕಂಥದ್ದು. ಇಲ್ಲಿ ಗೊಂದಲ ಒಂದು ಸೃಷ್ಟಿಯಾಗಿರೋದು ಇದು. ಅದೇ ರೀತಿಯಲ್ಲೇ ಈ ಜನಗಣತಿ ರಿಪೋರ್ಟ್ ಕೂಡ ಸರಿಯಾದ ರೀತಿಯಲ್ಲಿ ಹೊರಗಡೆ ಬರೋದೂ ಇಲ್ಲ, ಅದನ್ನು ತಿಳ್ಕೊಂಬಿಡಿ ನೀವು. ಇಲ್ಲಿ 425 ಕೋಟಿ ಎನ್ಯುಮರೇಟರ್ಸ್ಗೆ ಪ್ಲಸ್ 250 ಕೋಟಿ ಸಾಫ್ಟ್ವೇರ್ಗೆ ಟೋಟಲಿ 670 ಕ್ರೋರ್ಸು ಬಡ್ಜೆಟಲ್ಲಿ ಮಾರ್ಕ್ ಆಗಿರ್ತಕ್ಕಂಥದ್ದು ಇದಕ್ಕೆ, ಈ ಸರ್ವೆಗೆ. ಜೊತೆಗೆ ಹಳೆ ಕಾಂತರಾಜ್ ಕಮಿಷನ್ ಸರ್ವೆನಲ್ಲಿ 168 ಕೋಟಿ ಪ್ಲಸ್ 20 ಕೋಟಿ, ಅಂದರೆ ಟೋಟಲ್ಗೆ 860 ಕೋಟಿ. ನಾನು ಇದನ್ನೇ ಒಂದು ಕಂಪ್ಯಾರಿಸನಲ್ಲಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಹೋಗಿ ಬರ್ತೇನೆ. ನಾಗಮೋಹನ್ ದಾಸ್ ಆಯೋಗದಲ್ಲಿ ಏನು ಮಾಡಿದ್ರು ಇಲ್ಲ ಬೇಗನೆ 20 ಸೆಕೆಂಡ್ಸ್ ಮುಗಿಸ್ತೀನಿ. ನಾಗಮೋಹನ್ ದಾಸ್ ಆಯೋಗದಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ನಾವು BJP ಸರ್ಕಾರದಲ್ಲಿ ಏನು ರೆಕಮೆಂಡೇಷನ್ಸ್ ಕೊಟ್ಟಿದ್ವಿ ಅದೇ ರೆಕಮೆಂಡೇಷನ್ಸ್ನ ಸ್ವಲ್ಪ ಮಾರ್ಪಾಡು ಮಾಡಲಿಕ್ಕೆ ನೀವು 165 ಕೋಟಿ ಪ್ಲಸ್ 20 ಕೋಟಿ ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು. ಜೊತೆಗೆ ಅದು ಮಾಡಿದಾಗ ಏನು ಪೋಲಾಯ್ತಲ್ಲ, ಈಗ ಹಿಂದ್ಗಡೆ ಕಾಕಾ ಕೇಲೇಕರ್ BP ಮಂಡಲ್ಗೆ ಏನು ಮಾಡಿದ್ರಲ್ಲ ಅದೇ ರೀತಿ ಮಾಡ್ತೀರಿ ಅಂತಕ್ಕಂಥ ಗುಮಾನಿ ನಮಗಿದೆ. ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಲಿ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ಯಾರೇ ಆಗಿರಲಿ, ಕಾಂಗ್ರೆಸ್ಗೆ OBC ಬಗ್ಗೆ ವೋಟ್ ಬ್ಯಾಂಕಾಗಿ ಮಾತ್ರ ಬಳಸ್ಕೊಳ್ಳುತ್ತೆ ಹೊರತು ಬದ್ಧತೆ ಅನ್ನತಕ್ಕಂಥದ್ದು ಖಂಡಿತವಾಗ್ಲೂ ಇಲ್ಲ. ಈಗ ನೀವು ಮಾಡಕ್ ಹೊರಟಿದ್ದೀರಲ್ಲ ಸರ್, ನೀವಲ್ಲ, ಈಗ ಭಾರತ ಸರ್ಕಾರ ಮಾಡಕ್ ಹೊರಟಿದೆ ಅಲ್ಲ ಸರ್, ಆ ಒಂದು ಸರ್ ಆ ಒಂದು ಸಮೀಕ್ಷೆಯ ಬಗ್ಗೆ ನಾಳೆ ಆ ಒಂದು ಸಮೀಕ್ಷೆಯ ಬಗ್ಗೆಯೂ ಕೂಡ ರಾಜಕೀಯವಾಗಿ ವಿರೋಧಗಳು ವ್ಯಕ್ತವಾಗುತ್ತೆ. ನೀವು ಇವತ್ತು ಹೇಗೆ ವಿರೋಧ ವ್ಯಕ್ತ ಮಾಡಿದ್ದೀರಾ ಆ ಥರದ ವಿರೋಧಗಳು ಗಣತಿಗಾಗಲ್ಲ. ಬಟ್ ನೀವು ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀರಿ, ನೀವು ಪಾರದರ್ಶಕವಾಗಿ ಮಾಡ್ತಾ ಇಲ್ಲ, ನೀವು ಕೇಳ್ತಾ ಇರೋ ಪ್ರಶ್ನೆಗಳು ಸರಿ ಇಲ್ಲ, ನೀವು ಬರ್ತಾ ಇರುವಂಥ ಸಮೀಕ್ಷೆ ಮಾಡೋರು ಅವ್ರ ಕಾರ್ಯವೈಖರಿ ಸರಿ ಇಲ್ಲ ಅಂತ. ಸೊ ಹಿಂಗೆ ಆಗ್ತಾ ಹೋದರೆ ಸರಿಯಾದಂತಹ ದತ್ತಾಂಶಗಳು ಹೆಂಗೆ ಕಲೆಕ್ಟ್ ಮಾಡೋದು? 31 ಪ್ರಶ್ನೆಗಳು ಈಗೇನು ಸರ್ಕಾರ ಈಗಾಗಲೇ ಹೊರಡಿಸಿದೆ, 32 ಪ್ರಶ್ನೆ ಟೋಟಲ್ ನಮ್ಮ ಪರ್ಸ್ನಲ್ ಹೆಸರು ಆಧಾರ್ ಕಾರ್ಡ್ ಎಲ್ಲ ಸೇರಿಸ್ಕೊಂಡು ಕೇವಲ 32 ಪ್ರಶ್ನೆ. ಎರಡನೇದು ಈಗಾಗಲೇ ಪ್ರಶ್ನೆಗಳನ್ನು ಸಾರ್ವಜನಿಕ ವಲಯಕ್ಕೆ ಬಿಡ್ತಾರೆ, ನವೆಂಬರ್ ನಂತರ ಬಿಡ್ತೀವಿ ಅಂತ ಹೇಳಿದ್ದಾರೆ. ಚರ್ಚೆ ಆಗಲಿ, ಯಾವ ರೀತಿ ಕಾಂತರಾಜ್ ಆಯೋಗದಲ್ಲಿ ಮಾಡಿದ್ರು ಈ ರೀತಿ ಮಧುಸೂದನ ನಾಯಕ ಅವಧಿಯಲ್ಲಿ ಮಾಡಿಲ್ಲ. ಆದರೆ ನಮ್ಮ ಸರ್ಕಾರ ಏನಿದೆ ಬದ್ಧತೆಯಿಂದ ಪ್ರತಿಯೊಬ್ಬರಿಗೂ ಪ್ರಶ್ನೆಗಳು ತಲುಪಿಸುತ್ತೆ. ಅದರ ಆಬ್ಜೆಕ್ಷನ್ಸ್ ಇದ್ರೆ ಮಾಡ್ಬೋದು, ಅದಾದಮೇಲೆ ಪ್ರಶ್ನೆಗಳನ್ನ ಅಕಸ್ಮಾತ್ ಅವರು ತಿದ್ದುಪಡಿ ಇದ್ರೆ ಮಾಡ್ಕೊಳ್ತೇವೆ. ಅಷ್ಟೇ. ಒಂದು ರೂಪಾಯಿ ಸಾರ್ವಜನಿಕ ದುಡ್ಡು ಖರ್ಚು ಮಾಡಲ್ಲ ಅವರು, BJP ಅವರು ಹಂಗೆ ಆಗ್ಬಿಟ್ಟೆ ಫ್ರೀಯಾಗಿ ಮಾಡ್ತಾರೆ, ಫ್ರೀಯಾಗಿ ಮಾಡ್ತಾರೆ ಅವರು. ನೋಡಿ ಒಂದು ತಿಳ್ಕೊಳ್ಳಿ, ಬದ್ಧತೆಯಿಂದ ಅಕಸ್ಮಾತ್ ಏನಾದರೂ ದತ್ತಾಂಶಗಳು ಬಹಿರಂಗ ಆದ್ರೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗುತ್ತಾ? ನೋಡಿ, ಈ ಸರ್ಕಾರಕ್ಕೆ ಏನ್ ಕಾಂಗ್ರೆಸ್ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ, ಇವರೇ ಕೋರ್ಟಲ್ ಅಫಿಡವಿಟ್ ಹಾಕಿದ್ದಾರೆ, ನಾವು ಎಲ್ಲೂ ಸಹ ಬಹಿರಂಗ ಮಾಡುವುದಿಲ್ಲ ಅಂತ. ಸರ್ ಕರೆಕ್ಟ್ ಆಗಿ ಹೇಳಿ ರಮೇಶ್ ಬಾಬು ಅವರು, ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು PS ಆಯ್ತಾ, ಜೊತೆಗೆ ಒಂದ್ ನಿಮಿಷ ಅಣ್ಣ, ಅಧಿಕಾರಿ ಆಯ್ತಾ, ಕಮಿಷನ್ಗೆ ಮಾತ್ರ ಗೊತ್ತಿರಬೇಕು ಯಾರಿಗೆ, ಮಧುಸೂದನ್ ನಾಯಕ್ ಮತ್ತು ಕಮಿಷನರ್ ಯಾರಿದ್ದಾರೆ ಮತ್ತು ಆ ಮೆಂಬರ್ಸ್ ಯಾರಿದ್ದಾರೆ ಅವ್ರಿಗೆ ಮಾತ್ರ. ಅದು ಬಿಟ್ಟು ಬೇರೆಯವ್ರ ಹತ್ರ ಬೇರೆಯವ್ರು ಬಂದು ಯಾಕೆ ಕುತ್ಕೊಂತಾ ಇದಾರೆ ಅಲ್ಲಿ, ಬೇರೆಯವರು ಬಂದು ಯಾಕೆ ಕುತ್ಕೊಂತಾ ಇದ್ದಾರೆ? ಮುಖ್ಯಮಂತ್ರಿಗಳು PS ಮುಖ್ಯಮಂತ್ರಿಗಳು OST ಯಾಕೆ ಮುಖ್ಯಮಂತ್ರಿಗಳು XPS ಯಾಕೆ ಬಂದು ಮಾಹಿತಿ ಕರೆಕ್ಟ್ ನೀವು ಬಂದು ಕೂತ್ಕೊಳ್ತಾರಲ್ಲ, BJP ಬಂದು ಕೂತ್ಕೊಳ್ತಾರೆ, ಯಾಕೆ ಕೂತ್ಕೊಳ್ತೀರಾ?
ಅಬ್ಜೆಕ್ಷನ್ ಇಲ್ಲಿದೆ, ಅಬ್ಜೆಕ್ಷನ್ ಸಮಸ್ಯೆ ನಿಮಗೆ ಗೊತ್ತಿಲ್ಲ ಅಣ್ಣ, ನಮಗೆ ಗೊತ್ತಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಜಾತಿ ಗಣತಿ ಬೇಕಾ ಬೇಡವಾ ಅನ್ನುವಂತಹ ವಿಚಾರ ಈಗ ಅಪ್ರಸ್ತುತ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಈಗಾಗಲೇ ಸಮೀಕ್ಷೆ ಅಂತ್ಯ ಆಗೋಕ್ಕೆ ಬಂದಿದೆ. ಈ ಸಮೀಕ್ಷೆಯ ಫಲಶ್ರುತಿ ಏನು ಅಂತ ಇಡೀ ರಾಜ್ಯದ ಜನ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ಇದರಿಂದ ಸಾಮಾಜಿಕ ನ್ಯಾಯ ಸಿಗುತ್ತಾ ಅಥವಾ ಸಿಗುವಂತಹ ಸೌಲಭ್ಯಗಳಿಂದ ನಾವೆಲ್ಲರೂ ವಂಚಿತರಾಗ್ತೀವಾ ಅಥವಾ ಜಾತಿ ಸಮುದಾಯಗಳ ದತ್ತಾಂಶಗಳನ್ನ ಇಡ್ಕೊಂಡು ಇವರು ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರಾ? ಈ ರೀತಿಯಾದಂಥ ಹಲವಾರು ಪ್ರಶ್ನೆಗಳಿವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತಂದ್ರೆ ನಾವು ತುಂಬಾ ತಾಳ್ಮೆಯಿಂದ ಸಾವಧಾನವಾಗಿ 1 hour 2 hour ಟೈಮ್ ಕೊಟ್ಟು ಸಮೀಕ್ಷೆಯ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀವಲ್ಲ, ನಾವು ಈ ರಾಜ್ಯದ ಜನ ನಮಗೆ ತಿಳ್ಕೊಳ್ಳುವಂತಹ ಹಕ್ಕು ಅಧಿಕಾರ ಇದೆ. ಈ ನಿಟ್ಟಿನಲ್ಲಿ ಕಮಿಷನ್ ಮಾಡುತ್ತೋ ಸರ್ಕಾರ ಮಾಡುತ್ತೋ ಅಥವಾ ರಾಹುಲ್ ಗಾಂಧಿ ಅವ್ರು ಮಾಡ್ತಾರೋ ಗೊತ್ತಿಲ್ಲ. ಇದರಿಂದ ಆಗುವಂತಹ ಫಲಶ್ರುತಿ ಏನು ಅಂತ ತಿಳ್ಕೊಳ್ಳುವಂತಹ ಹಕ್ಕು ನಮಗಿರೋದ್ರಿಂದ ನಾನು ರಾಜ್ಯದ ಜನರ ಪರವಾಗಿ ಕರ್ನಾಟಕ ಸರ್ಕಾರ ಮತ್ತು ರಾಹುಲ್ ಗಾಂಧಿ ಅವರ ಬಹು ಪ್ರೀತಿಯ ನಿರೀಕ್ಷಿತ ಈ ಗಣತಿಯಿಂದ ಸಾಮಾಜಿಕ ನ್ಯಾಯ ಜೊತೆಗೆ ಜನರ ಸ್ಥಿತಿಗತಿಗಳ ಉದ್ಧಾರ ಮತ್ತು ಇದರಿಂದ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಯಾವುದೇ ರೀತಿಯಾದಂಥ ಗಲಿಬಿಲಿ ಗೊಂದಲ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳದಿದ್ರೆ ಸಾಕು ಅಂತ ಹೇಳ್ತಾ ಇವತ್ತಿನ ಈ ರಾಧಕ್ಕ ಪಂಚಾಯಿತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಪಂಚಾಯಿತಿಯನ್ನು ಇಟ್ಕೊಂಡು ಮತ್ತೆ ಬರ್ತೀನಿ. ಇದು ಈ ದಿನದ ಸ್ಪೆಷಲ್ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.